ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಅಧಿಕ ಶ್ರಾವಣ ಮಾಸದ ಶುಕ್ರವಾರ ಸಂಕಷ್ಟಹರ ಚತುರ್ದಶಿ. ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿ, ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡತಕ್ಕಂಥ ಒಂದು ಸುಸಂದರ್ಭ ಸುದಿನ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಎದುರಾಗಿರ್ತಕ್ಕಂಥದ್ದಿದೆ. ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪ ಒಡ್ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿ. ಮೊದಲನೇದಾಗಿ ನಾನು ಕೂಡ ಗಣಪನನ್ನು ಪ್ರಾರ್ಥನೆಯನ್ನು ಮಾಡಿದ್ದಾದ ನಂತರ ಒಂದಿಷ್ಟು ವಿಚಾರಗಳನ್ನು ನಾನು ಕೂಡ ನಿಮಗೆ ತಿಳಿಸೋದಿದೆ, ಹಾಗೆ ಕಾಯ್ತಾ ಇರಿ. ಈಗ ಗಣಪನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ. ಮೊದಲನೇದಾಗಿ ಗಣಪನನ್ನು ಒಂಚೂರು ಪ್ರಾರ್ಥನೆಯನ್ನು ಮಾಡ್ಕೊಂಡ್ಬಿಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತು. ಓಂ ಗಂ ಗಣಪತೆ ನಮಃ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೇನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಪಸ್ಸೇದ ಸಾದನಂ. ನಿಶುಸೀದ ಗಣಪತೆ ಗಣೇಶತ್ವಾಮಾ ಹುರ್ವಪ್ರಥಮಂ ಕವೀನಾಂ. ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಹವಂಚಿತ್ರಮರ್ಚಾತ್. ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೋಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೌಷಾ ವಿಶ್ವವೇದಾಃ. ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಬಹಳ ವಿಶೇಷವಾಗಿ ಮುದ್ದು ಗಣಪ, ಬಾಲಗಣಪ, ಪುಟ್ಟ ಗಣಪ, ಮುದ್ದಾದ ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗಣಪನನ್ನು ಹಾಡಿ ಹೊಗಳ್ತಕ್ಕಂಥದ್ದೇ ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕೆ ಅಂದರೆ ಗಣಪ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ? ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಕ್ಕಂಥ, ಬಹಳ ವೇಗವಾಗಿ ಆತನ ಉತ್ತರವನ್ನು ಕೊಡ್ತಕ್ಕಂಥ, ಬೇಡಿದವರ ಕಷ್ಟಾರ್ಥಗಳನ್ನು ಆದಷ್ಟು ಬೇಗ ಎಲ್ಲವನ್ನೂ ಕೂಡ ಬಗೆಹರಿಸಿ ಆತನಿಗೆ ಒಂದು ಕೃಪೆಯನ್ನು ಕೊಡ್ತಕ್ಕಂಥ ಭಗವಂತ ಗಣಪ. ಅಂತಹ ಗಣಪನ ಬಗ್ಗೆ ತಿಳಿಸ್ತಾ ಹೋಗೋದಕ್ಕೆ ನಮಗೆ ಒಂದೆರಡು ಸಮಯಗಳು ಸಾಕಾಗೋದೇ ಇಲ್ಲ. ಗಣಪನ ಬಗ್ಗೆ ತಿಳಿಸ್ಬೇಕು ಅಂದರೆ ನಮಗೆ ಸಿಗ್ತಕ್ಕಂಥ ಅಲ್ಪ ಸ್ವಲ್ಪ ಸಮಯ ಸಾಕಾಗತ್ತಾ? ಸಾಧ್ಯವೇ ಇಲ್ಲ, ಅದು ಅಸಾಧ್ಯ. ನನ್ನ ಜನ್ಮ ಪೂರ್ತಿ ಆಗೋವರೆಗೂ ಗಣಪನ ಬಗ್ಗೆ ನಾವು ವರ್ಣನೆಯನ್ನು ಮಾಡ್ಬೋದು. ಯಾಕೆಂದರೆ ಗಣಪ ಅಂದರೆ ಅಷ್ಟು ಪ್ರೀತಿಯ ಮುದ್ದಾದ ಗಣಪ. ಇನ್ನು ಈಗ ನಾವು ಒಂದು ವಿಚಾರ ತಿಳಿಸ್ತೀನಿ. ಗಣಪನಿಗೆ ಏನಕ್ಕೆ ಗರ್ಕೆನೇ ಇಡ್ತಾರೆ? ಗಣಪನಿಗೆ ಏನಕ್ಕೆ ಬಿಳಿಯಕ್ಕದ ಹೂವಿಂದ ಪೂಜೆ ಮಾಡ್ತಾರೆ? ಇದೆಲ್ಲವೂ ಒಂದು ವಿಶೇಷ. ಏನಕ್ಕೆ ಅಂದರೆ, ಈಗ ನೋಡಿ, ಸಾಧಾರಣವಾಗಿ ಒಂದು ಹುಲ್ಲು ಬೆಳಿಬೇಕು ಅಂದರೆ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ನಾಟಿಯನ್ನು ಮಾಡಬೇಕಾಗತ್ತೆ. ಒಂದು ಭತ್ತ, ಅದಕ್ಕೂ ಕೂಡ ಬೇರೆ ರೀತಿ ಇರ್ತಕ್ಕಂಥ ಒಂದು ನಾಟಿ ಮಾಡಬೇಕಾಗತ್ತೆ. ಇನ್ನು ಈಗ ನಾವು ರಾಗಿ ಚೆಲ್ಲಬೇಕು ಅಂದ್ರೆ ಮೊದಲನೇದಾಗೇ ಭೂಮಿಯನ್ನೆಲ್ಲವನ್ನು ಕೂಡ ಹುತ್ತು ನೀಟಾಗಿ ನೇಗಿಲನ್ನು ಹಾಕಿ ರೌಟ್ರಿಯನ್ನು ಒಡೆದು ಸಂಪೂರ್ಣವಾಗಿ ಯಾವುದೇ ರೀತಿ ಕೀಟನಾಶಕಗಳಿಲ್ಲದೆ, ಯಾವುದೇ ರೀತಿ ಇದರೆಲ್ಲ ಸಿಂಪಡಿಸಿ, ಯಾವುದೇ ರೀತಿ ಸಮಸ್ಯೆಗಳಿಲ್ದಿರ ರಾಗಿಯನ್ನು ಚೆಲ್ತೀವಿ. ರಾಗಿಗಂತೂ ಯಾವುದೇ ರೀತಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಸಮಯಕ್ಕೆ ಸಕ್ತಾಗಿ ಒಂದು ಸ್ವಲ್ಪ ನೀರನ್ನು ಕಟ್ಟಿದ್ರೆ ಸಾಕು ಹೊಲಕ್ಕೆ, ಅದ್ರ ಪಾಡಗದ್ರ ಚಿಗಿರುತ್ತೆ. ಅದಕ್ಕೆ ಯಾವುದೇ ರೀತಿ ಔಷಧಿ ಉಪಕರಣಗಳನ್ನು ಹಾಕೋದೇ ಬೇಡ. ಅದರ ನ್ಯಾಚುರಲ್ಲು, ಅದರ ಬೆಲೆ ಜಾಸ್ತಿ. ಹಾಗೆ ಗರಿಕೆ, ಅದಕ್ಕೆ ನಾವು ಸಪ್ರೇಟಾಗಿ ಉತ್ತಬೇಕಾಗಿರೋ ಅವಶ್ಯಕತೆ ಇಲ್ಲ, ಇನ್ನೇನೋ ಬೀಜ ಬಿತ್ತಬೇಕಾಗಿರೋ ಅವಶ್ಯಕತೆ ಇಲ್ಲ, ನಾವು ಅದಕ್ಕೆ ಸಪ್ರೇಟಾಗಿ ನೀರಾಗಿ ಬೆಳೆಸಬೇಕು ಎಂಬತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಕೃತಿ ದತ್ತವಾಗಿ ನ್ಯಾಚುರಲ್ ಆಗಿ ಬರ್ತಕ್ಕಂಥ ಒಂದು ದ್ರವ್ಯ, ಬಹಳ ಪವಿತ್ರ, ಪರಮ ಪವಿತ್ರವಾಗಿರ್ತಕ್ಕಂಥ ದ್ರವ್ಯ ಗರಿಕೆ. ಗರಿಕೆಯಲ್ಲಿರ್ತಕ್ಕಂಥ ಆಯುರ್ವೇದದ ಲಕ್ಷಣಗಳು ಅದು ಸಾಕಷ್ಟು. ಅಂತಹ ಗರಿಕೆಯಿಂದನೂ ಕೂಡ ನಿಮ್ಮ ಪ್ರೀತಿಯ ಭಾನುವಾರದ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿಯನ್ನು ತಿಳಿಸಿದ್ದೇನೆ. ಗಣಪನಿಗೆ ಪ್ರಿಯವಾಗಿರ್ತಕ್ಕಂಥ ಗರಿಕೆಯಿಂದ
ಆಯುರ್ವೇದದ ಔಷಧಿ ಬಂಗಿನ ಸಮಸ್ಯೆಗೋಸ್ಕರ. ಅದರ ಬಗ್ಗೆ ನಾನು ಮಾಹಿತಿನ ತಿಳಿಸ್ತೀನಿ ಮುಂದಿನ ಭಾಗದಲ್ಲಿ. ಆದರೆ ಈಗ ಗರಿಕೆಯನ್ನು ಏನಕ್ಕೆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಅಂದರೆ ಈ ಒಂದು ವಿಚಾರವಾಗಿ. ಗರಿಕೆ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹೇಗೆ ದರ್ಬೆ ಪವಿತ್ರವೋ ಗರಿಕೆನೂ ಅಷ್ಟೇ ಪವಿತ್ರ. ಆದರೆ ಗರಿಕೆ ದರ್ಬೆಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಗರಿಕೆ ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಯಾವುದೇ ರೀತಿ ಮನುಷ್ಯನ ಒಂದು ಸ್ಪರ್ಶದಿಂದನೋ ಇಲ್ಲಾಂದರೆ ಮನುಷ್ಯನ ಒಂದು ಕಷ್ಟದಿಂದನೋ ಮನುಷ್ಯನ ಶ್ರಮದಿಂದನೋ ಬೆಳೀತಕ್ಕಂಥ ಒಂದು ದ್ರವ್ಯ ಅಲ್ಲ. ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಸಿಗ್ತಕ್ಕಂಥದ್ದು ಗರಿಕೆ. ಇನ್ನು ಬಿಳಿ ಎಕ್ಕದ ಗಿಡ, ಅದನ್ನು ಕೂಡ ಬಿಳಿ ಎಕ್ಕದ ಗಿಡಕ್ಕೆ ಸಪ್ರೇಟಾಗಿ ನಾವು ಇನ್ನೇನೋ ಬೀಜ ಬಿತ್ತಬೇಕು, ಅಲ್ಲಿ ನಾವು ಹೊಲ ಉಳಬೇಕು, ಇನ್ನು ನಾವು ಬೇರೆ ರೀತಿ ಇರತಕ್ಕಂಥ ಅಗ್ರಿಕಲ್ಚರ್ ಕಲ್ಟಿವೇಷನ್ಗಳನ್ನ ಮಾಡಬೇಕು, ಇಲ್ಲಾಂದರೆ ಬೇರೆ ರೀತಿ ಇರತಕ್ಕಂಥ ಶ್ರಮ ಪಡಬೇಕು. ಇಲ್ಲ, ಬಿಳಿ ಎಕ್ಕ ನ್ಯಾಚುರಲ್ಲು. ಇನ್ನು ನೋಡಿ, ಗರಿಕೆ ಒಂದು ವಿಶೇಷವಾಗಿರ್ತಕ್ಕಂಥ ದ್ರವ್ಯ, ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೀವಿ. ಹೌದು, ಅದು ಇಂದಿನ ಕಾಲದಿಂದನೂ ಕೂಡ ಒಂದು ಪೂಜಾನುಷ್ಠಾನದಲ್ಲಿ ನಿರಂತರವಾಗಿ ನೆರವೇರ್ಕೊಂಡು ಬಂದಿದೆ. ಬಿಳಿ ಎಕ್ಕದ ಗಿಡಕ್ಕೂ ಗಣಪನಿಗೂ ಏನು ಸಂಬಂಧ? ಬಿಳಿ ಎಕ್ಕದ ಗಿಡಕ್ಕೂ ಗಣಪನಿಗೂ ಏನು ಸಂಬಂಧ ಅಂದರೆ ಅರ್ಕ ಗಣಪ ಅಂತ ಗುರುಗಳು ಸಾಕಷ್ಟು ಬಾರಿ ಹೇಳ್ತಾರೆ. ಅರ್ಕ ಗಣಪ ಅಂದರೆ ಬಿಳಿ ಎಕ್ಕದ ಗಿಡದ ಬೇರಿನಿಂದ ಆ ಒಂದು ಗಣಪನನ್ನು ತಯಾರಿಸ್ತಕ್ಕಂಥದ್ದು. ಇಲ್ಲಿ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಗುರುಗಳು ಕೂಡ ನಮಗೆ ಸಾಕಷ್ಟು ಬಾರಿ ಒಂದು ಮಾತನ್ನು ಹೇಳಿದ್ದಾರೆ. ಬಿಳಿ ಎಕ್ಕದ ಗಿಡದ ಬೇರಿನಲ್ಲೇ ಏನಕ್ಕೆ ಗಣಪನನ್ನು ನಾವು ತರ್ತೀವಿ ಅಂತ ಹೇಳಿದಾಗ, ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ನಾವು ಸಪ್ರೇಟಾಗಿ ನಮ್ಮ ಹಸ್ತದಿಂದ ನಾವು ಗಣಪನನ್ನು ಕೆತ್ತಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಬಿಳಿ ಎಕ್ಕದ ಬುಡದಲ್ಲಿರ್ತಕ್ಕಂಥ ಬೇರಿನಲ್ಲೇ ಗಣಪ ಆಟೋಮೆಟಿಕ್ಕಾಗಿ ಉದ್ಭವವಾಗಿರ್ತಾರೆ. ಅಷ್ಟು ಶಕ್ತಿ ಬಿಳಿ ಎಕ್ಕಕ್ಕೆ. ಅದಕ್ಕೋಸ್ಕರ ಬಿಳಿ ಎಕ್ಕ ಗಣಪನಿಗೆ ಬಹಳ ಶ್ರೇಷ್ಠ. ಇನ್ನು ನಾನು ಈ ಮಾತನ್ನು ಹೇಳಿದೆ ಅಂತ ಹೇಳಿ ನಿಮ್ಮ ಕಣ್ಣಿಗೆ ಎಲ್ಲಿ ಬಿಳಿ ಎಕ್ಕದ ಗಿಡ ಕಾಣಿಸುತ್ತೋ ಎಲ್ಲ ಬಿಳಿ ಎಕ್ಕದ ಗಿಡನ ಬುರು ಸಮೇತ ಕಿತ್ಬಿಟ್ಟು ಆಮೇಲೆ ಗಣಪ ಎಲ್ಲಿ ಅಂತ ನೋಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೆ ಇಷ್ಟು ಏಜು, ಇಷ್ಟು ಸಮಯ, ಇಷ್ಟು ವಯಸ್ಸು ಅಂತ ಇದೆ. ಬಹಳ ಪುರಾತನ ಕಾಲದಿಂದ ಬೆಳೆದುಕೊಂಡು ಬಂದಿರತಕ್ಕಂಥ ದೊಡ್ಡ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿರ್ತಕ್ಕಂಥ ಒಂದು ಬಿಳಿ ಎಕ್ಕದ ಗಿಡ. ಅದರ ಬೇರು ಕಾಂಡವನ್ನು ನೋಡ್ಬೇಕಂದ್ರೆ ಸರಿಸುಮಾರು ಇಷ್ಟು ದಪ್ಪ ಇರಬೇಕದು, ಅಷ್ಟು ದಪ್ಪ ಇರಬೇಕು. ಆಮೇಲೆ ಬಹಳ ಪುರಾತನವಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ಗಣಪನ ಆ ಒಂದು ಮೂರ್ತಿ, ಗಣಪನ ಆ ಒಂದು ಭಾವಗಳು ಎಲ್ಲವನ್ನೂ ಕೂಡ ನಾವು ಗಮನಿಸ್ಬೋದು. ಆಟೋಮೆಟಿಕ್ಕಾಗಿ ಆ ಬೇರಿನಲ್ಲೇ ಗಣಪ ಉದ್ಭವ ಆಗಿರ್ತಾರೆ. ಅದಕ್ಕೋಸ್ಕರ ಬಿಳಿ ಎಕ್ಕದ ಗಿಡದ ಹೂವಿನಿಂದ ಹಿಡಿದು, ಬೇನಿನಿಂದ ಹಿಡಿದು, ಮರದ ಕಾಂಡ, ಮರದ ಎಲೆ, ಅದರಿಂದ ಬರ್ತಕ್ಕಂಥ ಪ್ರತಿಯೊಂದು ದ್ರವ್ಯದಿಂದನೂ ಕೂಡ ಆಯುರ್ವೇದದ ಲಕ್ಷಣಗಳು ಇದ್ದಾವೆ, ಔಷಧಿಯ ಗುಣಲಕ್ಷಣಗಳು ಇದ್ದಾವೆ. ಮಾಟ ಮಂತ್ರ ಪ್ರಯೋಗ, ತಂತ್ರ ಮಂತ್ರ ಅನುಷ್ಠಾನ, ಪೂಜಾನುಷ್ಠಾನ ಪ್ರತಿಯೊಂದಕ್ಕೂ ಕೂಡ ಉಪಯೋಗಿಸ್ಕೊಳ್ತೀವಿ. ಎಲ್ಲದಕ್ಕೂ ಕೂಡ ಶಕ್ತಿಯುತವಾಗಿರ್ತಕ್ಕಂಥ ಒಂದು ವನಸಿರಿಗಳಲ್ಲೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದ್ರವ್ಯ ಬಿಳಿ ಎಕ್ಕದ ಗಿಡ. ಆದರೆ ಅದು ಯಾವ ರೀತಿ ಇರುತ್ತೆ ನಮಗೆ ಸಿಗುತ್ತೆ, ಸಾಧಾರಣವಾಗಿ ಎಲ್ಲ ಕಡೆ ಗಮನಿಸ್ತಾ ಇರ್ತೀವಿ. ನಮ್ಗೇನಾದ್ರೂ ಗೊತ್ತಿತ್ತಾ ಇದ್ರ ಬಗ್ಗೆ? ಇದೇನಪ್ಪ, ಏನೋ ಒಂದು ಗಿಡ ಇದೆ, ಹೂವು ನೋಡಕ್ಕೆ ಹೀಗಿದೆ. ಈ ಬಿಳಿ ಎಕ್ಕದ ಗಿಡದ ಹೂವು ನೋಡಿ ಒಂಥರ ವಿಶೇಷ. ಅದು ಎಲ್ಲ ಬೇರೆ ರೀತಿ ಇರ್ತಕ್ಕಂಥ ಹೂಗಳ ಹಾಗೆ ಬಹಳಷ್ಟು ಮೃದುನೋ ಇಲ್ಲ ಸಾಫ್ಟೋ ಅಲ್ಲ, ಅದು ಸ್ವಲ್ಪ ಗಟ್ಟಿ. ಬಹಳಷ್ಟು ಆಯುರ್ವೇದದ ಗುಣಲಕ್ಷಣಗಳಿದ್ದಾವೆ ಆ ಹೂವಿನಲ್ಲೂ. ಅದರಲ್ಲಿ ಮತ್ತೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಳಿ ಎಕ್ಕದ ಗಿಡದ ಹೂವನ್ನು ಕಿತ್ಕೊಂಡು ಬನ್ನಿ ಅಂತ ಸಾಕಷ್ಟು ಬಾರಿ ಗುರುಗಳು ಹೇಳ್ತಾರೆ. ಸ್ವಲ್ಪ ನಿಮ್ಮ ಕಣ್ಣು ಜೋಪಾನ. ಆ ಹೂವನ್ನು ಕಿತ್ತಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಹಾಲು ಅಂತ ಹೇಳಿದ ಮಾತ್ರಕ್ಕೆ ತಾವು ಅದನ್ನು ಕುಡಿತಕ್ಕಂಥದ್ದು ಇಲ್ಲ, ಇನ್ನೇನೋ ಸವಿತಕ್ಕಂಥದ್ದು, ಟೇಸ್ಟ್ ಮಾಡ್ತಕ್ಕಂಥದ್ದು ಅಲ್ಲ. ಬಹಳಷ್ಟು ವಿಷಪೂರಿತವಾಗಿರ್ತಕ್ಕಂಥ ಒಂದು ವಿಷ ಅದು ಹಾಲು. ಆ ಹಾಲು ಅಪ್ಪಿತಪ್ಪ ಏನಾದರೂ ಕಣ್ಣಿಗೆ ಬಿದ್ದರೆ ಕಣ್ಣು ಹೋಗುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೋಸ್ಕರ ಗುರುಗಳು ಏನೇ ಆಯುರ್ವೇದದ ಔಷಧಿಯನ್ನು ಹೇಳಿಕೊಟ್ರು ಕೂಡ ಒಂದು ಅದನ್ನು ತಯಾರಿಸಿ ತೋರಿಸ್ತಾರೆ. ಇಲ್ಲಾಂದ್ರೆ ಅದ್ರ ಬಗ್ಗೆ ಇರ್ತಕ್ಕಂಥ ಸೂಕ್ತ ಮಾಹಿತಿಗಳನ್ನು ಸಾಕಷ್ಟು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿ ಒಂದಲ್ಲ ಎರಡು ಬಾರಿ ತಿಳಿಸಿ ಹೇಳ್ತಾರೆ. ಏನಕ್ಕೆ ಅಂದರೆ ಇದೇ ವಿಚಾರವಾಗಿ. ಆಯುರ್ವೇದದ ಔಷಧಿಗಳು ಸ್ವಲ್ಪ ಲೇಟ್ ಕೆಲಸ ಮಾಡೋದು, ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅದೇ ರೀತಿ ಬಿಳಿ ಎಕ್ಕದ ಗಿಡಕ್ಕೂ ಕೂಡ ಗಣಪನಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧ. ಏನಪ್ಪ, ಬಿಳಿ ಎಕ್ಕದ ಬಿಡದ ಬೇರಿನಲ್ಲೇ ಗಣಪನ ಮೂರ್ತಿ ಮೂಡಿರ್ತಕ್ಕಂಥದ್ದು ಇರುತ್ತೆ. ಅಷ್ಟು ಶಕ್ತಿ ಬಿಳಿ ಎಕ್ಕ. ಅದಕ್ಕೋಸ್ಕರ ಬಿಳಿ ಎಕ್ಕದ ಹೂವಿನಿಂದ, ಬಿಳಿ ಎಕ್ಕದ ಎಲೆಯಿಂದ, ಬಿಳಿ ಎಕ್ಕದ ಬೇರಿನಿಂದ, ಬಿಳಿ ಎಕ್ಕದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳಿಂದ ಗಣಪನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲ್ಪಡುತ್ತೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗಣಪನಿಗೆ ಏನಕ್ಕೆ ಗರಿಕೆಯನ್ನು ಮತ್ತು ಬಿಳಿ ಎಕ್ಕದ ಗಿಡದ ಆ ಒಂದಷ್ಟು ಪುಷ್ಪಗಳನ್ನಾಗಲಿ ಎಲೆಯನ್ನಾಗಲಿ ಬಿಳಿ ಎಕ್ಕದ ಗಿಡದಿಂದ ಏನು ಸಿಕ್ಕಿದ್ರೂ ಕೂಡ ಅದನ್ನು ಗಣಪನಿಗೆ ಸಮರ್ಪಣೆಯನ್ನು ಮಾಡ್ತಾರೆ, ಪೂಜಾನುಷ್ಠಾನಕ್ಕೆ ಸಲ್ಲಿಸ್ತಾರೆ ಅಂತ ಏನಕ್ಕೆ ಮಾಡ್ತಾರೆ ಅಂತೇಳಿ ತಿಳಿಸ್ತಾ ಇದ್ದೆ. ಯಾಕೆಂದರೆ ಈ ಎರಡೂ ದ್ರವ್ಯಗಳು ಕೂಡ, ಎರಡೂ ಗಿಡವೂ ಕೂಡ, ಎರಡೂ ಸಸಿನೂ ಕೂಡ ಯಾವುದೇ ರೀತಿ ಮಾನವನಿಂದ ಶ್ರಮಪಟ್ಟು ಬಂದಿರತಕ್ಕಂಥದ್ದಲ್ಲ, ಇಲ್ಲ ಮನುಷ್ಯ ಹೋಗಿ ನೆಡ್ತಕ್ಕಂಥದ್ದಲ್ಲ, ಮನುಷ್ಯನ ಕೈ ಸ್ಪರ್ಶವೂ ಕೂಡ ಆಗದೆ
ಪ್ರಕೃತಿದತ್ತವಾಗಿ ನ್ಯಾಚುರಲ್ ಆಗಿ ಭಗವಂತನ ಇಚ್ಛೆಯಿಂದ ಬರ್ತಕ್ಕಂಥ ಒಂದಷ್ಟು ಗಿಡ ಮರಗಳಲ್ಲಿ ಇದೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಗಿಡ. ಒಂದು ಗರಿಕೆ, ಇನ್ನೊಂದು ಬಿಳಿಯಕ್ಕ. ಈಗ ಸಾಧಾರಣವಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಉದಾಹರಣೆಯನ್ನು ಕೊಡ್ತೀನಿ. ನೀವು ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನೋಡ್ತೀರಿ, ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಪೂಜಾ ಸಾಮಗ್ರಿಗಳನ್ನು ಕೊಡಿ ಅಂದರೆ ಹಣ್ಣುಗಳಲ್ಲಿ ಬಾಳೆಹಣ್ಣನ್ನು ಕೊಡ್ತಾರೆ. ನಿಮಗೆ ಬಾಳೆಹಣ್ಣನ್ನು ಏನಕ್ಕೆ ಕೊಡ್ತಾರೆ? ಇದು ಗಣಪನಿಗೂ ಇಷ್ಟ ಬಾಳೆಹಣ್ಣು ಅಂದರೆ. ಎಲ್ಲ ದೇವಾನುದೇವತೆಗಳಿಗೂ ಕೂಡ ಬಾಳೆಹಣ್ಣನ್ನು ನೈವೇದ್ಯ ಮಾಡಲಿಕ್ಕೆ ಪೂಜಾನುಷ್ಠಾನದಲ್ಲಿ ಪ್ರಮುಖವಾಗಿ ನೈವೇದ್ಯ ಅಂದರೆ ಬಾಳೆಹಣ್ಣನ್ನು ಇಟ್ಟೇ ಇರ್ತಾರೆ. ಏನಕ್ಕೆ ಬಾಳೆಹಣ್ಣನ್ನು ಇಡ್ತಾರೆ? ಬಾಳೆಹಣ್ಣಿನ ಮಹತ್ವ ಏನು ಗೊತ್ತಾ ನಿಮಗೆ? ಅದೇನು ಬ್ರಹ್ಮಾಂಡದಲ್ಲಿ ಇನ್ನೆಲ್ಲೋ ಹೋಗಿ ಅವಿತು ಕೂತಿರ್ತಕ್ಕಂಥ ಒಂದು ವಿದ್ಯೆನೋ ಇಲ್ಲಾಂದ್ರೆ ಒಂದು ನಿಗೂಢ ರಹಸ್ಯನೋ ಅಲ್ಲ. ಈಗ ಸಾಧಾರಣವಾಗಿ ಬೇರೆ ಎಲ್ಲ ಫಲಗಳಲ್ಲೂ ಕೂಡ ಬೀಜ ಇದ್ದೇ ಇರುತ್ತೆ. ಆ ಬೀಜವನ್ನು ಬಿತ್ತಾಗ ಮಾತ್ರ ಗಿಡ ಬೆಳೆಯುತ್ತೆ. ಗಿಡ ಬೆಳೆದಾಗ ಮತ್ತೊಂದು ಹಣ್ಣಿಗೆ ಒಂದು ಫಲವನ್ನು ಕೊಡುತ್ತೆ. ಆದರೆ ಬಾಳೆಹಣ್ಣಿನಲ್ಲಿರತಕ್ಕಂಥ ಬೀಜವನ್ನು ನಾವು ನೋಡ್ಲಿಕ್ಕಾದರೂ ಆಗುತ್ತಾ? ಅದನ್ನು ನಾವು ಸಪ್ರೇಟಾಗಿ ತೆಗೆದು ಸ್ಪರ್ಶ ಮಾಡಿ ಅದರ ಇಷ್ಟೇಷ್ಟು ಸಣ್ಣಗಿರೋ ಬೀಜ ಎತ್ಕೊಂಡೋಗಿ ನಾವು ಇನ್ನೇನಾದರೂ ಭೂಮಿನಲ್ಲಿ ನೆಡಲಿಕ್ಕಾಗತ್ತಾ? ಅಸಾಧ್ಯ. ಬಾಳೆಹಣ್ಣನ ಸಿಪ್ಪೆನ ತಗೊಂಡೋಗಿ ಭೂಮಿ ಮೇಲೆ ನೆಟ್ಟರೆ, ಭೂಮಿನಲ್ಲಿ ನೆಟ್ಟರೆ ಬಾಳೆ ಗಿಡ ಬರುತ್ತಾ? ಇಲ್ಲ. ಬಾಳೆಹಣ್ಣನ್ನೇ ಎತ್ಕೊಂಡೋಗಿ ಭೂಮಿ ಮೇಲೆ ನೆಟ್ಟರೆ ಬಾಳೆಹಣ್ಣು ಬರುತ್ತಾ? ಇಲ್ಲ. ಅದರಲ್ಲಿರೋ ಬೀಜನ ಎತ್ಕೊಂಡೋಗಿ ಬಾಳೆಹಣ್ಣು ನೆಟ್ಟರೆ ಬರುತ್ತಾ? ಇಲ್ಲ. ಇನ್ನು ಬಾಳೆಹಣ್ಣಿನ ಗಿಡದ ಕಾಂಡವನ್ನು ಸಪ್ರೇಟಾಗಿ ಎತ್ಕೊಂಡೋಗಿ ಮುಚ್ಚಿಟ್ರೆ ಬಾಳೆಹಣ್ಣು ಬರುತ್ತಾ? ಇಲ್ಲ. ಹಾಗೆ ಬಾಳೆಹಣ್ಣು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಪದಾರ್ಥ. ಈಗ ಒಂದು ವಿಚಾರ ನಾನು ಹೇಳ್ತೀನಿ, ಆ್ಯಪಲನ್ನು ತಿಂದಾಗ ಮಾತ್ರ, ಆ್ಯಪಲನ್ನು ಹಚ್ಚಿದಾಗ ಮಾತ್ರ ಅದರ ಬೀಜ ಒಳಗಡೆ ಇರ್ತಕ್ಕಂಥದ್ದನ್ನು ನಾವು ತಗೊಳ್ಬೋದು. ಒಂದು ಸತಿ ಒಬ್ಬ ವ್ಯಕ್ತಿ ಆ ಒಂದು ಪದಾರ್ಥವನ್ನು, ಆ್ಯಪಲನ್ನು ತಗೊಂಡು, ಸಂಪೂರ್ಣವಾಗಿರ್ತಕ್ಕಂಥ ಆ್ಯಪಲನ್ನು ತಗೊಂಡು ಅದ್ರ ಮೇಲ್ಗಡೆ ಇರ್ತಕ್ಕಂಥ ಒಂದು ಕಡ್ಡಿಯನ್ನು ಮುರಿದು ಚಾಕುವನ್ನು ಹಾಕಿ ಚಾಕು ಸ್ಪರ್ಶ ಆಗಿದ್ದಾದ ನಂತರ ಅದು ಏನು ಜಿಲ್ಲೆ, ಅದು ಮುಸ್ರೆ ಆಗೋಯ್ತು. ಅಲ್ಲಿಗೇನಾಯಿತು? ಮುಸ್ರೆ ಆಗೋಯ್ತು. ಯಾವ ಪದಾರ್ಥ ಮನುಷ್ಯನ ಕೈಯಿಂದ ಹಚ್ಚತಕ್ಕಂಥದ್ದಾಗಲಿ, ಇನ್ನೇನೋ ಒಂದು ಅದನ್ನು ತಿಂದು ಅದರಿಂದ ಬರ್ತಕ್ಕಂಥ ಬೀಜವನ್ನು ನೆಡ್ತಕ್ಕಂಥದ್ದಾಗಲಿ ಯಾವುದೇ ರೀತಿ ಇಲ್ದಿರ, ಮುಸ್ರೆ ಅನ್ನೋದೇ ಇಲ್ದಿರ ನ್ಯಾಚುರಲ್ಲಾಗಿ ಬರ್ತಕ್ಕಂಥ ಒಂದು ಫಲ ಅಂದರೆ ಅದು ಬಾಳೆಹಣ್ಣು. ಅದಕ್ಕೆ ಬಾಳೆಹಣ್ಣು ಅಷ್ಟು ಪಾವಿತ್ರತೆಯನ್ನು ಹೊಂದಿರತಕ್ಕಂಥದ್ದು. ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ. ಈ ವಿಚಾರ ಯಾರಿಗಾದ್ರೂ ಗೊತ್ತಿತ್ತಾ? ಗೊತ್ತಿರಲೇಬೇಕು. ಯಾಕಂದರೆ ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ನಾನು ಎಲ್ಲೋ ಒಂದು ಕಡೆ ಹೇಳಿದ್ದೀನಿ ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ. ಬಾಳೆಹಣ್ಣನ್ನು ಏನಕ್ಕೆ ನೈವೇದ್ಯ ಮಾಡ್ತಾರೆ ಅಂತ ಹೇಳಿ. ಇದಕ್ಕೆ ಬಾಳೆಹಣ್ಣನ್ನು ನೈವೇದ್ಯ ಮಾಡೋದು. ಆ್ಯಪಲನ್ನು ಕೂಡ ನೈವೇದ್ಯ ಮಾಡ್ತಾರೆ. ಆ್ಯಪಲ್ನ ನೈವೇದ್ಯ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ನೀರನ್ನು ಚಿಮುಕಿಸಿ ತೊಳೆದು ಆಮೇಲೆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಏನಕ್ಕೆ ಅಂದರೆ ಆ್ಯಪಲ್ ಅಷ್ಟೇ ಕಟ್ ಮಾಡಿ ತಿಂದ ಮೇಲೆ ಆ ಬೀಜವನ್ನು ನೆಟ್ಟಾಗ ಮಾತ್ರ ಇನ್ನೊಂದು ಆ್ಯಪಲ್ ಬರುತ್ತೆ. ಮಾವಿನ ಹಣ್ಣು ಅಷ್ಟೇ, ಪಪಾಯನೂ ಅಷ್ಟೇ, ಎಲ್ಲವೂ ಕೂಡ ಅಷ್ಟೇ. ಇನ್ನೂ ಸಾಕಷ್ಟು ಮಾಹಿತಿ ಇದೆ. ಸಂಕಷ್ಟಹರ ಚತುರ್ಥಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳು ನಮ್ಗೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಅವ್ರ ಬಾಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಗಣನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೈದಸಾಧನಂ. ಓಂ ಶ್ರೀಂ ಲಕ್ಷ್ಮೀ ಗಣಪತಿಯೇ ನಮಃ. ಓಂ ಶ್ರೀಂ ಶಕ್ತಿ ಗಣಪತಿಯೇ ನಮಃ. ಓಂ ಶ್ರೀ ಮಹಾಗಣಪತಿಯೇ ನಮಃ. ಓಂ ಶ್ರೀಂ ಸಂಕಷ್ಟಹರ ಮಹಾಗಣಪತಿಯೇ ನಮಃ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಸಂಕಷ್ಟಹರ ಮಹಾಗಣಪತಿ ಜೊತೆಗೆ ತಾಯಿ ಮಹಾಲಕ್ಷ್ಮಿ ಅಧಿಕ ಶ್ರಾವಣದ ಶುಭ ಶುಕ್ರವಾರದಂದು ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿಕ್ಕೋಸ್ಕರನೇ ಸಂಕಷ್ಟಹರ ಮಹಾಗಣಪತಿಯ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಸಂಕಷ್ಟಹರ ಮಹಾಗಣಪತಿ ಸಕಲ ವಿಧವಾದಂಥ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥವನು. ಅಂತಹ ಮಹಾಗಣಪತಿಯ ಅನುಗ್ರಹ ಪಡೀಲಿಕ್ಕಾಗಿ ಈ ಶುಭ ದಿನ ಅಧಿಕ ಮಾಸದಲ್ಲಿ ಅಧಿಕಸ್ಯ ಅಧಿಕ ಫಲಂ, ಅಧಿಕ ಮಾಸದಲ್ಲಿ ಸಂಕಷ್ಟಹರ ಮಹಾಗಣಪತಿಯ ಅನುಷ್ಠಾನವನ್ನು ಮಾಡಿ ಇವತ್ತು 33ರ ಸಂಖ್ಯೆಯಲ್ಲಿ ಕಡುಬು ಅಥವಾ ಮೋದಕ ಅಥವಾ ಬಾಳೆಹಣ್ಣು ಅಥವಾ ಕಬ್ಬಿನ ಜಲ್ಲೆ ಅಥವಾ ಕಡಲೆಕಾಳಿನ ನೈವೇದ್ಯ ಇಂತಹದ್ದು 33ರ ಸಂಖ್ಯೆಯಲ್ಲಿ ಸ್ವಾಮಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ನೀವು ಹಂಚಿದ್ದೇ ಆದರೆ
ನಿಮ್ಮ ಮನೋಕಾಮನೆಗಳ ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ಅಧಿಕ ಮಾಸದ ಸಂಕಷ್ಟರ ಮಹಾಗಣಪತಿ ಶೀಘ್ರ ಫಲವನ್ನು ಕೊಡತಕ್ಕಂಥದ್ದು. ಅಧಿಕ ಮಾಸದ ಸಂಕಷ್ಟರ ಮಹಾಗಣಪತಿ ಎಲ್ಲೆಲ್ಲಿ ನಡೆಯುತ್ತೋ ಅಂತಹ ಪ್ರಾಂತ್ಯಗಳಿಗೆ ಹೋಗಿ ಅಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಏನೇ ಕೆಲಸ ಕಾರ್ಯ ಅಂತ ಮಾಡಬೇಕಾದ್ರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ಫಸ್ಟ್ ದೂರ ಮಾಡಬೇಕು. ಹಾಗೆ ಇವತ್ತು ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಶುಭ ಶುಕ್ರವಾರ ಮೊದಲು ತಾಯಿ ಮಹಾಲಕ್ಷ್ಮಿಗೆ ವಾಸ್ತುಗೃಹವನ್ನು ಶುದ್ಧಿ ಮಾಡಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಆಗ ಸಂಕಷ್ಟರ ಮಹಾಗಣಪತಿಯನ್ನು ಅನುಷ್ಠಾನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಅಧಿಕ ಮಾಸ ಇದು ಪುರುಷೋತ್ತಮ ಮಾಸ. ಈ ಪುರುಷೋತ್ತಮನ ಮಾಸದಲ್ಲಿ ಅಧಿಕ ಮಾಸದ ಅನುಷ್ಠಾನಗಳನ್ನು ಮಾಡುವುದರ ಜೊತೆಗೆ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ನೀವು ಮಾಡಿದರೆ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಷ್ಠಾನದಿಂದ ಶೀಘ್ರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಗಣಪತಿಗೆ ಇಷ್ಟವಾಗಿರ್ತಕ್ಕಂತಹ ಮೋದಕ ಅಥವಾ ವಿಶೇಷವಾಗಿ ಕಡಲೆಕಾಳಿಂದ ಮಾಡಿರ್ತಕ್ಕಂಥ ಖಾದ್ಯ ಅಥವಾ ಕಡಲೆಕಾಳನ್ನು ನೀರಲ್ಲಿ ನೆಂದಿರ್ತಕ್ಕಂತಹ ಕಡಲೆಕಾಳಿಗೆ ಒಂಚೂರು ತುಪ್ಪ ಬೆಲ್ಲವನ್ನು ಸವರಿ ಅದನ್ನು ಸ್ವಾಮಿಗೆ ನೈವೇದ್ಯ ಮಾಡತಕ್ಕಂಥದ್ದು. ಇದರೊಂದಿಗೆ ಈ ಒಂದು ಅಧಿಕ ಮಾಸದಲ್ಲಿ ಮತ್ತೊಂದು ವಿಶೇಷವಾದಂಥ ಅನುಷ್ಠಾನ ಹೇಳಿದ್ದಾರೆ. ಅದು ಬಿಳಿ ಎಕ್ಕದ ಹೂಗಳನ್ನು ತಂದು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ತೆಗಿಬೇಕಾದರೆ ಒಂದಷ್ಟು ಕುಂಕುಮವನ್ನು ಅಥವಾ ರಕ್ತಚಂದನದಿಂದ ಗಂಧವನ್ನು ತೆಗೆದು ಅದಕ್ಕೆ ತುಳಸಿಯ ಕಡ್ಡಿಯಿಂದ ಲೇಖನಿಯಾಗಿ ಮಾಡಿಕೊಂಡು ಆ ಹೂವಿನ ಮೇಲೆ ಓಂ ಗಂ ಓಂ ಗಂ ಓಂ ಗಂ ಅಂದರೆ ಆ ಗಂ ಎಂಬತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು ಬಿಳಿ ಎಕ್ಕದ ಹೂವಿನ ಮೇಲೆ ಬರೆದು ಅದರಿಂದ ಒಂದು ಮಾಲೆಯನ್ನು ಮಾಡಿ ಅದನ್ನು ಗಣಪತಿಗೆ ಅರ್ಪಣೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಇದು ಸಾಕಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು. ಯಾವ ಕೈಗಳಿಂದ ನೀವು ಬರೆದು ಅದನ್ನು ಗಣಪರಿಗೆ ಸಮರ್ಪಣೆ ಮಾಡ್ತೀರೋ ನಿಮ್ಮ ಕೈಗಳಿಗೆ ಮತ್ತಷ್ಟು ಶಕ್ತಿಯನ್ನು ಭಗವಂತ ದಯಪಾಲಿಸ್ತಾನೆ. ನೋಡಿ, ಗಣಪರಲ್ಲಿ ಒಂದು ವಿಶೇಷವಾದಂತಹ ಅಂಶ ಏನಪ್ಪ ಅಂದರೆ ಗಣಪನ ತಂದೆಯಾದಂತಹ ಸಾಂಬ ಸದಾಶಿವ ಶಿವ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಹಾಗೆ ಗಣಪನ ಏನು ಸಂಕಲ್ಪ ಮಾಡಿದ್ರೂ ಆ ಕಾರ್ಯಸಿದ್ಧಿ ಆಗುತ್ತೆ. ಆದಿಪೂಜಿತನಾಗಿ ಅಗ್ರಗಣ್ಯನಾಗಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ನೀವು ಮಾಡುವ ಕಾರ್ಯಕ್ರಮಗಳನ್ನು ಕಾಯಕವನ್ನು ಯಾವುದೇ ವಿಘ್ನ ಬಾರದಂತೆ ಅದನ್ನು ಕ್ರಮಬದ್ಧವಾಗಿ ಶೀಘ್ರ ಫಲವನ್ನು ಕೊಡ್ತಕ್ಕಂಥವನು ವರಮೂಷಿಕ ವಾಹನ ಮಹಾಗಣಪತಿ ಅಂದರೆ ಅದು ತಪ್ಪಾಗೋದಿಲ್ಲ. ಅದಕ್ಕಾಗಿ ಗಣಪನ ಎಲ್ಲರೂ ಆರಾಧನೆ ಮಾಡ್ತೀವಿ. ಆದರೆ ಸಂಕಷ್ಟರ ಮಹಾಗಣಪತಿ ದಿವಸ ಬಿಳಿ ಎಕ್ಕದ ಹೂಗಳನ್ನು ತಂದು ಓಂ ಗಂ, ಅದರಲ್ಲೂ ಗಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ರಕ್ತಚಂದನದಿಂದ ಗಂಧವನ್ನು ತೆಗೆದು ತುಳಸಿ ಕಡ್ಡೆಯ ಸಹಾಯದಿಂದ ಅಲ್ಲಿ ಗಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು 54-108 ಹಾರಗಳನ್ನು ಮಾಲೆಯನ್ನು ಸಿದ್ಧಪಡಿಸಿಕೊಂಡು ಅದನ್ನು ಶುಭ ಸಂಧ್ಯಾಕಾಲ ಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಗಣಪನಿಗೆ ಅಲಂಕಾರದಲ್ಲಿ ಕೊಡ್ತಕ್ಕಂಥದ್ದು ಮತ್ತು ಕಬ್ಬಿನಿಂದ ಸ್ವಾಮಿಗೆ ನೈವೇದ್ಯ ಮಾಡಿ ಆ ಕಬ್ಬಿನ ಜಲ್ಲೆ ಪೀಸುಗಳನ್ನೇ ಮಕ್ಕಳಿಗೋ ಹಿರಿಯರಿಗೋ ಅದನ್ನು ಹಂಚುವಂಥ ಒಂದು ಪ್ರಕ್ರಿಯೆ ಈ ಒಂದು ಅಧಿಕ ಮಾಸದಲ್ಲಿ ಮಾಡಿದ್ದೆ ಆದರೆ ಅಧಿಕ ಮಾಸದ ಸಂಕಷ್ಟರ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗಣಪನ ಕುರಿತಾಗಿ ಸಂಕಷ್ಟಹರ ಚತುರ್ಥಿಯ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಈಗ ಇವತ್ತಿನ ದಿವಸದ ಪಂಚಾಂಗ ಶ್ರವಣನ ತಿಳ್ಕೊಳ್ಬೇಕು ಮತ್ತು ದಿನವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭನ ಮಾಡೋಣ ದಿನವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ, ಜಾನಕಿ ರಾಮಾಯ ನಮಃ, ಪಟ್ಟಾಭಿರಾಮಾಯ ನಮಃ, ಶ್ರೀರಾಮಾಯ ನಮಃ, ರಘುರಾಮಾಯ ನಮಃ, ಜಾನಕಿ ವಲ್ಲಭಾಯ ನಮಃ, ಶ್ರೀಮತೆ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ದಲಿತಾಂ ಬಾಲಾ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ದೇವರನ್ನು ಪ್ರಾರ್ಥನೆ ಮಾಡ್ತಾ ಸಂಕಷ್ಟರ ಮಹಾಗಣಪತಿಯ ಆರಾಧನೆ ಮಾಡ್ತಾ ಗಣಪನ ಪೂಜಾ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಧಿಕ ಮಾಸದಲ್ಲಿ ಸಂಕಷ್ಟರ ಮಹಾಗಣಪತಿ ಅನುಗ್ರಹದಿಂದ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಯಾರ್ಯಾರ ವಾಸ್ತುಗೃಹದಲ್ಲಿ ಮದುವೆ ವಯಸ್ಕರರಿದ್ದು, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಮದುವೆ ವಯಸ್ಕರರಿದ್ದು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮದುವೆ ಸೆಟ್ ಆಗ್ತಿಲ್ಲ, ಬಂದಂತಹ ವರ ಅಥವಾ ವಧು ಹೆಣ್ಣಾಗಲಿ ಗಂಡಾಗಲಿ, ನಮ್ಮ ಮನೆಗೊಬ್ಬ ಮಗ ಇದ್ದಾನೆ, ಅವನಿಗೆ ಹೆಣ್ಣು ಸೆಟ್ ಆಗ್ತಿಲ್ಲ, ಮನೆಗೊಬ್ಬಳು ಮಗಳಿದ್ದಾಳೆ, ಅವಳಿಗೆ ಗಂಡು ಸೆಟ್ ಆಗ್ತಿಲ್ಲ, ಈಗಾಲ ಸಾಕಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ, ಬಂದಂತಹ ವರ ವಧು ಹುಡುಗಿನ ನೋಡ್ತಾರೆ ಅಥವಾ ಹುಡುಗನ ನೋಡ್ತಾರೆ, ಹೊರಡ್ತೀವಿ, ಬಂದು ಹೇಳ್ತೀವಿ ಅಂತಾರೆ, ಹೇಳೋದಿಲ್ಲ,
ಈ ಪ್ರಕಾರವಾಗಿರ್ತಕ್ಕಂಥ ಮನಸ್ಥಿತಿಗಳು ನೊಂದಿರ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಇದೆ. ಆದರೆ ಈ ಬಾರಿ ಅಧಿಕ ಮಾಸ, ಅಧಿಕ ಶ್ರಾವಣ ಆದ್ದರಿಂದ ನಿಜ ಶ್ರಾವಣದಲ್ಲಿ ಒಂದು ಮುಹೂರ್ತ ಇದೆ. ನಿಜ ಶ್ರಾವಣದಲ್ಲಿರ್ತಕ್ಕಂಥ ಆ ಮುಹೂರ್ತ ಬಲ ಎಷ್ಟು ಅದ್ಭುತಕರವಾಗಿದೆ ಅಂದರೆ, ಈ ಬಾರಿ ಪಂಚಾಂಗವನ್ನು, ಶ್ರಾವಣದ ಪಂಚಾಂಗವನ್ನು ನೋಡುವಾಗಲೇ ಆ ತಿಥಿವಾರ ನಕ್ಷತ್ರಕ್ಕೆ ಇದು ಯೋಗ್ಯವಾದಂಥದ್ದು, ಈ ಒಂದು ಸಮಸ್ಯೆಗಳ ಪಾರು ಮಾಡಿಕೊಳ್ಳಿಕ್ಕೆ ಈ ಮುಹೂರ್ತ ಬಹಳ ವಿಶೇಷ ಎಂಬತಕ್ಕಂಥದ್ದನ್ನು ಒಂದಿಷ್ಟು ನಾವು ಅರ್ತೀವಿ. ಇದರ ಮಧ್ಯದಲ್ಲಿ ಮತ್ತೊಂದು ವಿಶೇಷ ಇದೆ. ಅಧಿಕ ಮಾಸದಲ್ಲಿ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಸೃಷ್ಟಿಯಲ್ಲಿ ಯಾರು ದೊಡ್ಡವರು? ಈ ವಿಚಾರ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಈ ಸೃಷ್ಟಿನಲ್ಲಿ ಯಾರು ದೊಡ್ಡವರು, ಅಥವಾ ಸೃಷ್ಟಿಯ ಆದಿಪುರುಷ ಯಾರು, ಅಥವಾ ಸೃಷ್ಟಿಯಲ್ಲಿ ಮೊದಲು ನಾವು ಯಾರನ್ನು ಪೂಜಿಸಬೇಕು? ನಿಮ್ಮ ಬದುಕಿಗೆ ಅಥವಾ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಜೀವಕ್ಕೆ ಶಕ್ತಿ ತುಂಬಿದವರು ಯಾರು? ನಿಮ್ಮ ಈ ಸುಂದರವಾದಂಥ ಪ್ರಪಂಚವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ನಿಮ್ಮ ಕಣ್ಗಳು, ನಿಮ್ಮ ಮನಸ್ಸು, ನಿಮ್ಮ ದೇಹಕ್ಕೆ ಕಾರಣೀಭೂತರು ಯಾರು? ಇದೆಲ್ಲವನ್ನು ಆಲೋಚನೆ ಮಾಡಿದ್ರೆ ನಿಮ್ಮ ಪ್ರತಿನಿತ್ಯದ, ಪ್ರತಿ ಕಾಲದ, ಪ್ರತಿ ಹೆಜ್ಜೆಜ್ಜೆಗೂ ಸಹಿತ ನೀವು ಪೂಜಿಸಬೇಕಾದ್ದು ನಿಮ್ಮ ಜನ್ಮದಾತರನ್ನಲ್ದಿರ, ನಿಮ್ಮ ತಂದೆ ತಾಯಿನಲ್ದಿರ ಮತ್ತೊಬ್ಬರನ್ನಲ್ಲ. ಮೊದಲು ಗುರುವಾಗಿ ತೆಗೆದುಕೊಂಡ್ರು, ದೈವವಾಗಿ ತೆಗೆದುಕೊಂಡ್ರು, ಅಥವಾ ನಿಮ್ಮ ಜೀವನದ ಸುಂದರ ಕ್ಷಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿ. ಅಂತಹದ್ದು ಅಧಿಕ ಮಾಸದಲ್ಲಿ ತಂದೆ ತಾಯಿ ಪಾದ ತೊಳೆದು ಪೂಜಿಸ್ತಕ್ಕಂಥದ್ದು, ತಂದೆ ತಾಯಿ ಪಾದಪೂಜೆಗೆ ಅಂತಲೇ ಇರ್ತಕ್ಕಂತಹ ಒಂದು ವಿಶೇಷವಾದ ದಿನ ಇದೆ ಅಧಿಕ ಮಾಸದಲ್ಲಿ. ಅಧಿಕ ಮಾಸದಲ್ಲಿ ತಂದೆ ತಾಯಿಗೆ ನಿಮ್ಮ ಕೈಲಾದಂತಹ ವಸ್ತ್ರಗಳನ್ನು, ಅಪ್ಪನಿಗೊಂದು ಪಂಚಶಲ್ಯನೋ ಅಥವಾ ಒಂದು ಪ್ಯಾಂಟು ಶರ್ಟು, ಅಮ್ಮನಿಗೊಂದು ಸೀರೆ ಕುಪ್ಸದ ಕಣ, ಶಕ್ತಿ ಇರ್ತಕ್ಕಂಥವ್ರು ಒಂದು ಸ್ವರ್ಣ, ಒಂದು ಬಂಗಾರವೋ, ಅಥವಾ ಏನಿಲ್ಲದಿರೋ ವಸ್ತ್ರದಾನ, ಅಥವಾ ಏನಿಲ್ಲದಿರೋ ಏನಾದ್ರು ಒಂದಿಷ್ಟು ಸಿಹಿ ಪದಾರ್ಥವನ್ನು ತಂದು ಅವರ ಪಾದವನ್ನು ತೊಳೆದು ಆ ಪಾದದ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಅವರಿಗೆ ಆ ಸಿಹಿ ಪದಾರ್ಥವನ್ನು ತಂದೆ ತಾಯಿಗೆ ತಿನ್ನಿಸ್ತಕ್ಕಂಥದ್ದು. ನಿಮ್ಮ ಹಸ್ತದಿಂದ ತಂದೆ ತಾಯಿ ಬಾಯಿಗೊಂದಷ್ಟು ಸ್ವೀಟ್ ತಿನ್ನಿಸಿ. ಅಧಿಕ ಮಾಸದಲ್ಲಿ ಇರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ. ನಿಮ್ಮ ಜಾತಕಚಾರ ಪ್ರಕಾರ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರ್ಮಫಲಗಳೇನಿದೆಯೋ ಆ ಕರ್ಮಫಲಗಳು ದೂರ ಆಗಬೇಕಾದ್ರೆ ಅಧಿಕ ಮಾಸ, ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನ ಹೇಳ್ತಾನೆ. ತಂದೆ ತಾಯಿ ಪೂಜಿಸುವಾಗ, ತಂದೆ ತಾಯಿಯನ್ನು ಆರಾಧನೆ ಮಾಡುವಾಗ ಪುರುಷೋತ್ತಮ ಯೋಚನೆ ಮಾಡ್ತಾನೆ, ಅಯ್ಯೋ ನನಗಿಲ್ದಂತಾಯ್ತಲ್ಲ ಈ ಭಾಗ್ಯ ಅಂತ. ಯಾಕೆಂದರೆ ಆತ ಆದಿಪುರುಷ, ಆತನಿಂದಲೇ ಪ್ರಾರಂಭ. ಅದರಿಂದ ಯಾರಿಗೂ ಯಾವುದೂ ಇಲ್ಲದಂತಹ ರೀತಿ ಭಗವಂತ ಆ ಒಂದು ಕರುಣಿಸಿದ್ದಾನೆ. ಆ ಭಗವಂತ ಕರುಣಿಸಿರ್ತಕ್ಕಂತಹ ವಿಶೇಷತೆ ಇವತ್ತಿಗೂ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೋಗಿ ಬರೋ ಭಕ್ತರಿಗೆ ಗೊತ್ತಿರುತ್ತೆ. ಶ್ರೀನಿವಾಸನಿಗೆ ಪ್ರತಿನಿತ್ಯ ತಯಾರಾಗ್ತಕ್ಕಂಥ ಮಹಾನೈವೇದ್ಯ ಪ್ರಸಾದಕ್ಕೆ ತನ್ನ ತಾಯಿ ಆ ಒಂದು ಪಾಕಶಾಲೆಯಲ್ಲಿ ಕೂತು ಮಗನ ನೈವೇದ್ಯಕ್ಕೆ, ಮಗನಿಗೆ ಏನು ಆಹಾರ ಬೇಕು, ಏನೇನು ಖಾದ್ಯಗಳು ತಯಾರಾಗಬೇಕು ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಒಂದು ಚಿಕ್ಕದಾದಂಥ ಒಂದು ಕಿಂಡಿ ಇದೆ. ತಿರುಮಲ ತಿರುಪತಿಗೆ ಹೋದ ಪ್ರತಿಯೊಬ್ಬರು ಸಹಿತ, ಅಂದರೆ ಒಂದಷ್ಟು ಜನಕ್ಕೆ ಅದು ಅವಕಾಶ ಸಿಗುತ್ತೆ, ಒಂದಷ್ಟು ಜನಕ್ಕೆ ಸಿಗೋದಿಲ್ಲ. ನೀವೆಲ್ಲರೂ ಏನು ಮಾಡ್ತಿದ್ರಿ? ತಿರುಮಲ ತಿರುಪತಿಗೆ ಹೊರಡ್ತೀರಿ, ಸ್ವಾಮಿನ ದರ್ಶನ ಮಾಡಿ ಬರ್ತೀರಿ. ಸ್ವಾಮಿಯ ಜನ್ಮದಾತೆ ತಾಯಿನ ನನ್ನ ತಾಯಿ ಅಂತ ನಂಬಿರ್ತಕ್ಕಂಥ ಶ್ರೀನಿವಾಸ ಆ ತಾಯಿ ಪಾಕಶಾಲೆಯಲ್ಲಿ, ಅಡಿಗೆ ಮನೆಯಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು ಅಲ್ಲಿ ಏನೇನು ಪದಾರ್ಥಗಳು ತಯಾರಾಗುತ್ತೋ ತಯಾರಾಗುವಂಥ ಪ್ರತಿಯೊಂದು ಪದಾರ್ಥವನ್ನು ತನ್ನ ಕಣ್ಗಳಿಂದ ವೀಕ್ಷಣೆ ಮಾಡ್ತಾಳೆ. ಆ ವೀಕ್ಷಣೆ ಮಾಡುವಂಥ ಸ್ಥಳ ಇವತ್ತಿಗೂ ಇದೆ. ಅಲ್ಲಿ ಒಂದು ದೀಪ ಉರಿತಾ ಇರುತ್ತೆ. ಜೊತೆಗೆ ಆ ವಿಗ್ರಹ, ಅಲ್ಲಿ ಪ್ರತಿಷ್ಠಾಪನಾ ಮೂರ್ತಿ ಪ್ರತಿಷ್ಠೆ ಇದೆ, ಅಲ್ಲಿ ಅದನ್ನು ತಾವು ನೋಡ್ಬೋದು. ಹಾಗೆ ಜಗತ್ತನ್ನೇ ಕಾಪಾಡ್ತಕ್ಕಂಥವನು, ಜಗತ್ತಿನ ಒಡೆಯ ಆತ, ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಅಂತಹ ಶ್ರೀನಿವಾಸನಿಗೂ ಸಹಿತ ಕಳಿಸುವಂಥ ಆಹಾರ ನೈವೇದ್ಯ ಪ್ರಸಾದಗಳನ್ನು ಮೊದಲು ತಾಯಿ ನೋಡಿ ಇದು ಸರಿ ಇದೆ, ಸರಿ ಇಲ್ಲ, ಇದು ಹೀಗಿರಬೇಕು, ಇದು ಇಷ್ಟೇ ರುಚಿಯಾಗಿರಬೇಕು. ಅದಕ್ಕೆ ಹೇಳೋದು ತಿರುಮಲ ತಿರುಪತಿನಲ್ಲಿ ಇವತ್ತಿಗೂ ಸಹಿತ ತಯಾರಾಗುವಂಥ ಖಾದ್ಯಗಳು, ಪ್ರಸಾದ ಮೊದಲು ಸ್ವಾಮಿಗೆ ನೈವೇದ್ಯ ಆಯಿತು ಅಂದರೆ ಅದಾದ ನಂತರ ಬರ್ತಕ್ಕಂಥ ಅಭಿರುಚಿಯೇ ಅದರ ಪರಿವರ್ತನೆ ಆಗಿಬಿಡುತ್ತೆ. ಪ್ರಸಾದ ಅನ್ನಿಸ್ಕೊಂಡ್ರೆ ಮುಗೀತು, ನೈವೇದ್ಯ ಅನ್ನಿಸ್ಕೊಂಡ್ರೆ ಮುಗೀತು, ಅದಕ್ಕೆ ಆಟೋಮೆಟಿಕ್ ಶಕ್ತಿ ಬಂದ್ಬಿಡುತ್ತೆ. ಆ ಪಾಚಕರು ಅಡುಗೆ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ನಾವು ಪ್ರತಿನಿತ್ಯ ಒಂದು ಅಳತೆ ಇಟ್ಕೊಂಡಿರ್ತೀವಿ, ಅಳತೆ ಪ್ರಕಾರ ಮಾಡ್ಕೊಂಡು ಹೋಗ್ತಿರ್ತೀವಿ, ಬಿಟ್ಟರೆ ಅದು ನೈವೇದ್ಯ ಹೇಗೆ ಪ್ರಸಾದ ಅಷ್ಟೊಂದು ನೈವೇದ್ಯಕ್ಕೆ ಅಷ್ಟು ಅದರಲ್ಲಿ ಅಭಿರುಚಿ ಬರುತ್ತೆ, ರುಚಿ ಬರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅಂತ. ಒಂದು ದೊನ್ನೆ ಪ್ರಸಾದ ತಿಂದರೆ ಇನ್ನೂ ತಿನ್ನಬೇಕು ಅನ್ನೋ ಆಸೆ ಹೇಗೆ ಬರುತ್ತೆ ಅಂದರೆ ಅದರಲ್ಲಂಥ ಅಭಿರುಚಿ ತುಂಬಬೇಕಾದ್ರೆ ಸ್ವಾಮಿಯ ನೈವೇದ್ಯದ ಪ್ರಸಾದ ಅದು. ಆ ನೈವೇದ್ಯ ಜನ್ಮದಾತೆ ತನ್ನ ತಾಯಿ ನೋಡಿ, ಹತ್ತಿರದಿಂದ ನೋಡಿ, ಇಂಥದ್ದು ಗರ್ಭಗುಡಿಗೆ ಹೋಗಬೇಕು, ಇಂಥದ್ದನ್ನು ಮಗನಿಗೆ ನೈವೇದ್ಯ ಮಾಡಬೇಕು ಅಂತ ಅಲ್ಲಿ ಕೂತು ಕಳಿಸ್ಕೊಡ್ತಾಳೆ.
ಅಂತ ಶ್ರೀನಿವಾಸನೇ ಹಾಗಿರಬೇಕಾದ್ರೆ ಇನ್ನು ನಿಮ್ಮ ಜನ್ಮದಾತರ ಕತೆ ನೋಡಿ. ಇವತ್ತು ಅಪ್ಪ ಅಮ್ಮನಿಗೊಂದು ಸ್ವೀಟ್ ತಿನ್ನಿಸಿ ಅಂದರೆ ಒಂಥರ ನಾಚಿಕೆ. ಅಯ್ಯೋ ನಾವು ನಮ್ಮ ಕೈಯಾರ ಹೇಗಪ್ಪ ತಿನ್ನಿಸೋದು. ತುಂಬ ಜನ ನಾಚಿಕೆ ಪಡ್ತೀರಿ. ಇದನ್ನು ನೀವು ನಾಚಿಕೆ ಪಡ್ತಿದ್ದೀರಿ. ಇದೇ ನಿಮ್ಮ ತಂದೆ ತಾಯಿ ನಿಮಗೆ ಅನ್ನ ಕೈ ತುತ್ತು ಅಥವಾ ಅನ್ನ ತಿನ್ನಿಸ್ಬೇಕಾದ್ರೆ ನೀವು ಮೂತಿಯೆಲ್ಲ ಮಾಡಿಕೊಂಡು ಬಟ್ಟೆ ಮೇಲೆ ಚಲ್ಕೊಂಡು ಬೇಡ ಅಂತ ತಪ್ಪಿಸ್ಕೊಂಡು ಓಡಾಡುವಾಗ ನಿಮ್ಮ ಸಮಕ್ಕೆ ಅವರು ಓಡಿ ಬಂದು ನಿಮ್ಮ ಹಿಂದಿಂದೆ ಓಡಿ ಬಂದು ನಿಮ್ಮ ಆಟ ಪಾಠಗಳ ಜೊತೆಗೆ ನಿಮ್ಮ ಹೊಟ್ಟೆ ತುಂಬಿಸಿದಾರಲ್ಲ, ಆ ಹೊಟ್ಟೆ ತುಂಬಿಸಿರ್ತಕ್ಕಂಥ ಅವರಿಗೆ ಒಂದು ದಿವಸನಾದರೂ ಒಂದು ಸ್ವೀಟನ್ನು ತಗೊಂಡು ಅವ್ರಿಗೊಂದು ತೃಪ್ತಿ ಆಗೋ ಥರ ಒಂದು ಸ್ವೀಟ್ ತಿನ್ನಿಸಿ, ಒಂಚೂರು ಅನ್ನ ತಿನ್ನಿಸಿ. ಆದರೆ ಅಧಿಕ ಮಾಸದಲ್ಲಿ ಒಂದು ದಿವಸ ಮಾತಾಪಿತೃಗಳಿಗೆ ತಂದೆ ತಾಯಿಯ ಪಾದಪೂಜೆ ಮಾಡಿ ಒಂದಷ್ಟು ಸಿಹಿಯನ್ನು ತಿನ್ನಿಸುವಂಥ ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಇವತ್ತು ನೀವೇನು ಮಾಡ್ತಿದ್ದೀರಿ ಈ ಪುಣ್ಯಫಲ ಇದು ನಿಮಗೆ ಅಧಿಕವಾದಂತಹ ಲಾಭವನ್ನು ಕೊಡುತ್ತೆ, ಅಧಿಕವಾದಂಥ ಫಲವನ್ನು ಕೊಡುತ್ತೆ. ಅಧಿಕ ಮಾಸದಲ್ಲಿ ನೀವು ಯಾವ ಪೂಜೆ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಮಾಡಿದ ಯಾವ ಪೂಜೆ ಮಾಡಲೇಬೇಡಿ. ಆದರೆ ನಿಮ್ಮ ಜನ್ಮದಾತರ ಪಾದವನ್ನು ತೊಳಿರಿ. ನಿಮ್ಮ ತಂದೆ ತಾಯಿ ಪಾದ ತೊಳೆದು ನಿಮ್ಮ ತಂದೆ ತಾಯಿಗೆ ಒಂದಿಷ್ಟು ಸ್ವೀಟ್ ತಿನ್ನಿಸಿ. ನಿಮ್ಮ ಕೈಯಿಂದ ಒಂದು ಸ್ವೀಟ್ ತಿನ್ನಿಸಿ ನೋಡಿ. ಆ ಸ್ವೀಟ್ ತಿನ್ನಿಸುವಾಗ ಆ ಕ್ಷಣಗಳು ಅವ್ರ ಕಣ್ಗಳಲ್ಲಿ ಆನಂದ ಭಾಷೆ ಬರುತ್ತೆ. ನನ್ನ ಮಗ ಇವತ್ತು ನನಗೆ ಅನ್ನ ತಿನ್ನಿಸ್ತಾ ಇದ್ದಾನಪ್ಪ, ನನ್ನ ಮಗ ಇವತ್ತು ನನಗೆ ಊಟ ಮಾಡಿಸ್ತಿದ್ದಾನೆ, ನನ್ನ ಮಗಳು ಅನ್ನ ತಿನ್ನಿಸ್ತಿದ್ದಾಳೆ. ಹಾಗೂ ಈಗ ಹೆಣ್ಣು ಮಕ್ಕಳು ಸ್ವಲ್ಪ ಹೆಚ್ಚು ಕಮ್ಮಿ ಅಪ್ಪ ಅಮ್ಮನಿಗೆ ಏನಾದ್ರು ತಿನ್ನಿಸೋದು, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದು ಏನೋ ಮಾಡೇ ಮಾಡ್ತಾರೆ. ಆದರೆ ಗಂಡು ಮಕ್ಕಳು ಮಾಡೋದು ಬಹಳ ಕಡಿಮೆ. ಗಂಡು ಮಕ್ಕಳಿಗೆ ನಾಚಿಕೆ. ಎರಡನೇದು, ಒಂದಷ್ಟು ವಯಸ್ಸಾದ ಮೇಲೆ ಅವ್ರದ್ದೇ ಆದಂಥ ಒಂದು ಗಾಂಭೀರ್ಯ ಬಂದ್ಬಿಡುತ್ತೆ. ಗಂಡು ಮಕ್ಕಳಿಗೆ ಆ ಗಾಂಭೀರ್ಯ ಮತ್ತು ಆ ವಯಸ್ಸು ಆಗ್ತಿದ್ದ ಹಾಗೆ ತಂದೆ ತಾಯಿನೆಲ್ಲ ಯಾರೂ ಇಲ್ಲ. ಅದೇ ವಯಸ್ಕರಾದರೆ ಅವರು ಪ್ರೇಯಸಿಗೆ ಒಂದಷ್ಟು ತಿನ್ನಿಸ್ಲಿಕ್ಕೋ ಅಥವಾ ಅವಳ ಪಕ್ಕದಲ್ಲಿ ಕೂತು ಮಾತಾಡಲಿಕ್ಕೋ ಮನಸ್ಸಾಗ್ತಿರುತ್ತೆ ವಿನಃ ಜನ್ಮದಾತರನ್ನು ತಂದೆ ತಾಯಿಗೆ ಒಂದಿಷ್ಟು ಆಹಾರ ತಿನ್ನಿಸಬೇಕು, ಕೊಡಬೇಕು, ಅವ್ರ ಪಕ್ಕದಲ್ಲಿ ಕೂತು ಮಾತಾಡಿಸ್ಬೇಕು, ಅವ್ರ ಕ್ಷೇಮ ಸಮಾಚಾರ ವಿಚಾರಣೆ ಮಾಡಬೇಕು. ಪ್ರತಿನಿತ್ಯ ಏನೇ ಕೆಲಸ ಇದ್ದರೂ 5 ರಿಂದ 10 ನಿಮಿಷನಾದರೂ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಿಂಗೆ ಏನು ಬೇಕು, ಏನು ಬೇಡಮ್ಮ, ಮಾತ್ರೆ ತೊಗೊಂಡ, ಊಟ ಮಾಡಿದ್ರ, ನೀವು ಕಾಫಿ ಕುಡಿದ್ರ, ನೀನೆಲ್ಲ ಹೋಗಿ ಬರಬೇಕಿತ್ತ, ಈ ಒಂದು 2-3 ವಿಚಾರಗಳನ್ನು ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ಮಾಡಿಬಿಟ್ರೆ ಆ ತಂದೆ ತಾಯಿಗೆ ಅವ್ರಿಗೆ ಸಿಗೋ ಆನಂದ ಮತ್ತು ಯಾವುದೂ ಇಲ್ಲ. ತಂದೆ ತಾಯಿ ಪ್ರತಿ ದಿವಸ ಹೇಳೋದಿಲ್ಲ, ನಾನು ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗು, ನಂಗೆ ಸ್ವೀಟ್ ತೊಗೊಂಬ, ನಂಗೆ ಬಟ್ಟೆ ತೊಗೊಂಬ, ನಂಗೆ ಸೀರೆ ತೊಗೊಂಬ, ಅಥವಾ ನಂಗೆ ಪಂಚೆ ತೊಗೊಂಬ, ಹೇಳೋದಿಲ್ಲ. ಆದರೆ ಅವ್ರ ಕಣ್ಗಳಲ್ಲಿ ಆ ಕ್ಷಣ ಆನಂದವನ್ನು ಕಾಣಬೇಕು. ನಾವು ಕಾಣದ ದೇವರಿಗೆ ವಿಶೇಷವಾದ ಅಲಂಕಾರಗಳನ್ನು ಮಾಡ್ತೀವಿ. ಪ್ರತ್ಯಕ್ಷವಾಗಿ ಕಾಣುವ ದೇವರಿಗೆ ಉಪವಾಸದಲ್ಲಿ ಇಟ್ಟಿರ್ತೀವಿ. ಅದರಿಂದ ನಾವು ಹಾಕೋ ಹೆಜ್ಜೆನಲ್ಲಿ ಇದನ್ನೊಂಚೂರು ಬದಲಾವಣೆ ತಂದುಕೊಂಡ್ಬಿಟ್ರೆ ಈ ಅಧಿಕ ಮಾಸದ ಅಧಿಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರು. ತಂದೆ ತಾಯಿಯನ್ನು ಯಾವ ರೀತಿ ನೋಡ್ಕೊಳ್ಬೇಕು, ಅವರ ಮೇಲೂ ಕೂಡ ನಾವು ಪ್ರೀತಿ ವಿಶ್ವಾಸವನ್ನು ಇಡಬೇಕು. ಇತ್ತೀಚಿನ ನಿರ್ಮಾಣಗಳೆಲ್ಲವೂ ಕೂಡ ಕಾಣೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಎಂಬತಕ್ಕಂಥದ್ರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದ್ರು. ನಾವೆಲ್ಲರೂ ಕೂಡ ಅದನ್ನು ಪಾಲಿಸೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ಗುರುಗಳೇ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಗುರುಗಳೇ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಕೃಷ್ಣ ಪಕ್ಷ 4/8/2023 ಶುಕ್ರವಾರ ತೃತೀಯ. ಇವತ್ತು ಲಕ್ಷ್ಮೀ ಪೂಜೆಯೂ ಹೌದು. ಯಾಕೆಂದರೆ ಶ್ರಾವಣ ಲಕ್ಷ್ಮಿ ಬಹಳ ವಿಶೇಷ. ಅದರ ಅಧಿಕ ಶ್ರಾವಣ ಆದ್ದರಿಂದ ಇಲ್ಲಿ ಲಕ್ಷ್ಮೀ ಪೂಜೆ ಆಗಲಿ, ಅಧಿಕ ಶ್ರಾವಣದಲ್ಲಿ ಅನುಷ್ಠಾನಗಳು ಕಡಿಮೆನೆ. ಆದರೆ ಅಧಿಕ ಶ್ರಾವಣದಲ್ಲಿ ದಾನ ಧರ್ಮಾದಿಗಳಿಗೆ ಹೆಚ್ಚು ಫಲವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ 33ರ ಸಂಖ್ಯೆಯಲ್ಲಿ ನೀವೇನು ದಾನ ಮಾಡಿದ್ರೂ ಅದರ ಫಲ ಸಾಕಷ್ಟು ಇರುತ್ತೆ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ದಿವಸ ಷಡ್ವಿಷ ನಕ್ಷತ್ರ ಇದೆ. ಅದರಲ್ಲೂ ಮುಖ್ಯವಾಗಿ ಸಂಕಷ್ಟರ ಮಹಾಗಣಪತಿ. ಸಂಕಷ್ಟರ ಮಹಾಗಣಪತಿ ಸಕಲ ವಿಧವಾದಂಥ ಕಷ್ಟಗಳು ಕಾರ್ಪಣ್ಯಗಳು ದೂರ ಆಗಿ ಒಂದಷ್ಟು ನೆಮ್ಮದಿ ಸುಖ ಸಂತೋಷವನ್ನು ನೀವು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ಯೋಗ್ಯವಾದಂಥ ಕಾಲ ಅಂತ ಹೇಳ್ಬೋದು. ಅದಕ್ಕಾಗಿ ಗಣಪನ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಭ ಶುಕ್ರವಾರ, ಅದರಲ್ಲೂ ಅಧಿಕ ಶ್ರಾವಣ, ಸಂಕಷ್ಟರ ಮಹಾಗಣಪತಿ,
ಗಣಪತಿಯ ಪ್ರಾರ್ಥನೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ, ಯಾವುದ್ರ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಒಳ್ಳೆಯ ಯೋಗವೂ ಇದೆ, ಯೋಗ ಫಲವೂ ಇದೆ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ನಿಷ್ಠೆಯಿಂದ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನೀವು ಕೆಲಸವನ್ನು ಮಾಡಿದ್ದೇ ಆದರೆ ಅದರ ಫಲಗಳು ಸಾಕಷ್ಟು ಎಂಬತಕ್ಕಂಥ ಆಧಾರಗಳಿದೆ. ಹಾಗಾಗಿ ಇವತ್ತು ಸಂಕಷ್ಟರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಕೆಂಪು ಗಂಧ ಅಂದರೆ ರಕ್ತಚಂದನ, ಆ ಕೆಂಪು ಗಂಧದಿಂದ ಗರಿಕೆಯನ್ನು ಕೆಂಪು ಗಂಧದಲ್ಲಿ ಅದ್ಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ಗಣಪತಿಯ ಪಾದದ ಮೇಲೆ ಗಂಧವನ್ನು ಮತ್ತು ಗರಿಕೆಯನ್ನು ಇಟ್ಟು ಉಳಿದ ಗಂಧವನ್ನು ಮೇಷರಾಶಿಯವರು ಹಣೆಗೆ ಹಚ್ಕೊಳ್ಳೋದ್ರಿಂದ ಎಂತಹ ಸಂಕಷ್ಟಗಳಾದರೂ ಖಂಡಿತ ದೂರ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥದ್ದು ಬೇಡ, ಮದಮಾತ್ಸರ್ಯ ಬೇಡ. ಇವತ್ತು ಏನಾದರೂ ಸಹಿತ ನನ್ನಿಂದ ಅಂದ್ಕೊಳ್ಳೋದು ಬೇಡ, ಅಥವಾ ಒಂದಿಷ್ಟು ಕೆಲಸ ಕಾರ್ಯಗಳಾಗಿಲ್ಲ ಅಂದರೆ ಅದಕ್ಕೆ ಕಣ್ಣೀರು ಹಾಕುವಂಥದ್ದು ಬೇಡ. ಇವತ್ತು ಸರಿಸುಮಾರು ಮಧ್ಯಾಹ್ನ 3ರ ನಂತರ ನೀವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. 3 ಗಂಟೆ ಮೇಲೆ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭ ಇರತಕ್ಕಂಥದ್ದು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಪ್ರಯಾಣ ಕಾಲದಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕಣ್ಣೀರು ಹಾಕುವಂಥದ್ದು, ಮೂಗಿತುದಿಯಲ್ಲಿ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಸರಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋಕ್ಕಾಗದಿರೋ ಇರತಕ್ಕಂಥದ್ದು ಇದೆಲ್ಲವೂ ಇದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು, ನಿಮ್ಮ ಮನೋಧೈರ್ಯವನ್ನು, ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಅದೃಷ್ಟ ಫಲವಾಗಿ ಸಿದ್ಧಿ ಆಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕುಲದೇವರ ಅನುಗ್ರಹದಿಂದ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಆದರೆ ಇವತ್ತು ಯಾರೊಬ್ಬರಾದರೂ ಸಹಿತ ನಿಂದನೆ ಮಾಡ್ಕೊಳ್ತಕ್ಕಂಥದ್ದು, ಗಲಾಟೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಮನಸ್ಸು ತುಂಬ ಚಂಚಲತೆ ಆಗುವಂಥದ್ದು. ಆದರೆ ಇವತ್ತಿನ ದಿವಸನೇ ದೇವಿಗೊಂದು ಲಕ್ಷ್ಮಿ ಅಷ್ಟೋತ್ತರ ಆಗಲಿ ಅಥವಾ ಸಹಸ್ರನಾಮ ಆಗಲಿ ಅಥವಾ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಅದರಲ್ಲೂ ಅಲ್ಲಿ ಗಣಪತಿಗೆ ಮತ್ತು ಲಕ್ಷ್ಮಿಗೆ ಒಂದು ಪೂಜಾ ಅನುಷ್ಠಾನ ಮಾಡಿಸೋದ್ರಿಂದ ವೃಷಭ ರಾಶಿಯವರು ಮತ್ತು ಶ್ವೇತವರ್ಣವನ್ನು ಆದಷ್ಟು ಬಿಳಿಯ ಬಣ್ಣದ ಬಟ್ಟೆಗಳನ್ನು ಧರಿಸುವಂಥದ್ದು, ಬಿಳಿಯ ಬಣ್ಣದ ಬಟ್ಟೆ ಅಥವಾ ಕರ್ಚೀಫನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು, ಇದು ನಿಮಗೆ ಮತ್ತಷ್ಟು ಶ್ರೇಯಸ್ಸಾಗುತ್ತೆ. ಹೆಣ್ಣಾಗಲಿ ಗಂಡಾಗಲಿ ಅಥವಾ ಯಾರೊಬ್ಬರಿಗಾದರೂ ಇವತ್ತು ಶ್ವೇತವರ್ಣದ ವಸ್ತ್ರ ವೃಷಭ ರಾಶಿಯವರಿಗೆ ತುಂಬ ಅನುಕೂಲವನ್ನು ಸಿದ್ಧಿಪಡಿಸುವಂಥದ್ದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದು ಸ್ವಲ್ಪ ಅಸಮಾಧಾನ ಅಂತಕ್ಕಂಥದ್ದು ಇರ್ಬೋದು. ಆದರೂ ಯಾವುದೇ ಅಸಮಾಧಾನದ ಸನ್ನಿವೇಶ ಆದರೂ ಆಗಿಂದಾಗಲೇ ಅದನ್ನು ದೂರ ಮಾಡ್ಕೊಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದ್ವಂದ್ವ ನಿಲುವನ್ನು ತೆಗೆದುಕೊಂಡ್ಬಿಡ್ತೀರಿ. ಬೇಕು ಬೇಡ ಅನ್ನುವಾಗ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತೀರಿ. ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಂಡ್ಬಿಡ್ತೀರಿ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಕೆಂಪು ಗಂಧ, ಕೆಂಪು ಹೂವು, ಕೆಂಪು ವರ್ಣದ ಯಾವುದಾದ್ರು ಪದಾರ್ಥಗಳನ್ನು ಒಂದು ಸಾನ್ನಿಧ್ಯದಲ್ಲಿ ಅಂದರೆ ಗಣಪತಿಗೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ 1 ಹಿಡಿಯಷ್ಟು ಕಡಲೆಕಾಳನ್ನು ಬೆಳಗ್ಗೆನೇ ನೀರಲ್ಲಿ ನೆನೆಸ್ಬಿಡಿ. ಸಂಜೆವರೆಗೂ ನೀರಲ್ಲಿ ನೆಂದಿರ್ತಕ್ಕಂಥ ಕಡಲೆಕಾಳನ್ನು ಅದನ್ನು ಬೇರು ಮಾಡಿ ನೀರಿಂದ ತೆಗೆದು ಅದಕ್ಕೊಂಚೂರು ಬೆಲ್ಲದ ಪುಡಿ ಮತ್ತು ತುಪ್ಪನ ಹಾಕಿ ಗಣಪನ ಸಾನ್ನಿಧ್ಯದಲ್ಲಿ ನೈವೇದ್ಯ ಮಾಡಿಸಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಅದನ್ನು ಹಂಚಿ. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ ಏನೇ ಲೇವಾದೇವಿ ಮಾಡಬೇಕಾದ್ರೂ ಇವತ್ತಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸು ನೊಂದುಕೊಳ್ತಾ ಇರ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯವಹಾರಗಳು ಏನಾದ್ರು ಮಾಡಬೇಕಾದ್ರೆ ನಾನಿದ್ದೀನಿ, ನಾನು ನಿನ್ನ ಜೊತೆಲಿದ್ದೀನಿ, ಅಥವಾ ಒಂದು ಕಂಬೈಂಡ್ ಮಾಡೋಣ, ಅಥವಾ ವಿಶೇಷವಾಗಿ ಹೇಳಬೇಕಂದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿ ಒಂದಷ್ಟು ಲಾಭವನ್ನು ಗಳಿಸೋಣ ಅಂತಕ್ಕಂಥ ಮನಸ್ಸು ನಿಮಗಿರ್ಬೋದು. ಆದರೆ ಅದು ಯಾವುದೂ ಸಮಂಜಸವಲ್ಲ. ಲಾಭದಾಯಕವಾಗಿರ್ತಕ್ಕಂತಹ ಕ್ಷಣಗಳನ್ನು ಲಾಭದಾಯಕವಾಗಿಯೇ ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು. ದುರ್ಗೆಯನ್ನು ಆರಾಧನೆ ಮಾಡಬೇಕು. ದುರ್ಗಾ ಗಣಪತಿಯ ಪ್ರಾರ್ಥನೆಯಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಆ ದುರ್ಗಾ ಪರಮೇಶ್ವರಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಕರ್ಕಾಟಕ ರಾಶಿವರೆಗೂ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಬನ್ನಿ ಪ್ರಾರಂಭವನ್ನು ಮಾಡೋಣ. ಸ್ವರ ಜ್ಯೋತಿಷ್ಯ. ಹಾಗಿದ್ರೆ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಗುರೂಜಿ. ಒಳ್ಳೇದಾಗ್ಲಿ ತಾಯಿ. ತುಂಬಾ ಖುಷಿ ಆಯ್ತು ಲೈನ್ ಸಿಕ್ಕಿದ್ದು. ಸಂತೋಷ ಅಮ್ಮ, ಸಂತೋಷ. ಆನಂದ ಗುರೂಜಿ ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ವರ್ಷದಿಂದ ಕಾಯ್ತಾ ಇದ್ದೆ. ಇವತ್ ಸಿಕ್ತು, ಖುಷಿ ಆಯ್ತು. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಹಳ ವರ್ಷಗಳ ನಿಮ್ಮ ಕನಸು ಇವಾಗ ನನಸಾಗಿದೆ ತಾಯಿ, ಸಂತೋಷ. ಹೌದು ಸರ್. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ವಿಜಯನಗರ ಮೂಡ್ಲುಪಾಳ್ಯದಿಂದ ಫೋನ್ ಮಾಡ್ತಿರೋದು ಗುರೂಜಿ. ಓಕೆ ತಾಯಿ, ಸಂತೋಷ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ದೀಪಾ ಅಂತ ಗುರೂಜಿ. ದೀಪಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕು, ನಮ್ ಮಕ್ಳ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು ಗುರೂಜಿ. ಸಂತೋಷ. ಗುರುಜಿ ಅವ್ರು ನಮ್ ಜೊತೆ ಇದ್ದಾರೆ, ಮಾತಾಡಿಮ್ಮ. ಸರಿ ಗುರೂಜಿ. ಹಲೋ. ಹಲೋ ನಮಸ್ಕಾರ ಗುರೂಜಿ. ನಮಸ್ತೆ ತಾಯಿ, ನನ್ ಚೆನ್ನಾಗಿದೆಯಮ್ಮ? ಖುಷಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಳ್ಳೇದಾಗ್ಲಿ. ಸದಾಕಾಲ ತುಂಬಾ ಖುಷಿ ಆಗ್ತಿದೆ. ಎಷ್ಟೋ ವರ್ಷದಿಂದ ಇವತ್ತು ಸಿಕ್ತು ನಿಮ್ ಜೊತೆ ಮಾತಾಡೋದು. ಆಗ್ಲಿಮ್ಮ, ಹೇಳು ತಾಯಿ. ನಾನು ನಮ್ಮ ಮನೇಲಿ ತುಂಬಾ ಸಮಸ್ಯೆ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಅದು ಅನ್ಕೋತೀನಿ, ಅದಾಗ್ತಾನೆ ಇಲ್ಲ. ಅದಕ್ಕೆ ಕೇಳೋಣ ನಿಮ್ ಹತ್ರ ಪರಿಹಾರ. ನೀವ್ ಹೇಳಿದ್ ನಾನ್ ಮಾಡ್ತೀನಿ, ಆದ್ರೆ ಯಾಕೋ ಸರಿನೇ ಆಗ್ತಾ ಇಲ್ಲ. 2 ದಿನ ಚೆನ್ನಾಗಿ ಆಗ್ತೀನಿ ಗುರೂಜಿ, ಮತ್ತೆ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಕೇಳಿದ್ಕೆ ಏನೋ ನಿಮಗೆ ಪ್ರೇತ ಬಾಧೆ ಅದು ಇದು ಅಂತ ಹೇಳ್ತಾರೆ ಗುರೂಜಿ. ಅಂದ್ರೆ ಪ್ರೇತ ಬಾಧೆ ಎಲ್ಲರಿಗೂ ಕಾಡುತ್ತೆ ಅಂತನ? ಮನೇಲಿ ಜಗಳ ಗುರೂಜಿ. ಮತ್ತೆ ಎಷ್ಟೇ ದುಡ್ಡು ತಂದ್ರು ಉಳಿಯಲ್ಲ. ಇನ್ನೇನು ಮನೆ ಆಯ್ತು ಅನ್ನೋಷ್ಟರಲ್ಲಿ ಅದಲ್ಲೇ ಸ್ಟಾಪ್ ಆಗೋಗಿ ಮತ್ತೆ ಮನೇಲಿ ಜಗಳ ಆಗುತ್ತೆ ಗುರೂಜಿ. ಸಂಜೆ ಒಂಥರ ಇರುತ್ತೆ ಮನೆ, ಮತ್ತೆ ಬೆಳಗ್ಗೆ ಒಂಥರ ಇರುತ್ತೆ. ನೀವ್ ಹೇಳಿದ್ ನಾನ್ ಮಾಡ್ತೀನಿ. ಅವಾಗ ಚೆನ್ನಾಗೇ ಇದ್ವಿ, ಮತ್ತೆ ಯಾಕೋ ಹಂಗೆ ಆಗ್ಬಿಡುತ್ತೆ ಗುರೂಜಿ. ಇಲ್ಲಮ್ಮ, ನಾವು ಮಾತು ಹೇಳೋದೀಗ ನಾನು ಹೇಳಿದ ದಿವಸ ನಿಂಗೆ ಅನುಕೂಲವಾಗಿರುತ್ತೆ, ನಾನು ಹೇಳ್ದಂಗೆ ಪ್ರಯೋಗ ಮಾಡಿದ್ರೆ ಅದು 50ಗೆ ಅನುಕೂಲ ಆಗುತ್ತೆ, ನಾಳೆ ಪುನಃ ಯಥಾ ಪ್ರಕಾರ ಆಗುತ್ತೆ ಅಂದ್ರೆ ಗುರೂಜಿ ಇದು ಸತ್ಯ ಗುರೂಜಿ. ಹೀಗೆ ಆಗ್ತಿರೋದು ನಮ್ಮ ಮನೆಯಲ್ಲಿ. ಹೌದಮ್ಮ, ಇಲ್ಲಿ ನಮ್ಮ ಬದಲಾವಣೆನೂ ಬೇಕು. ಒಂದು ದೈವಶಕ್ತಿ, ಇನ್ನೊಂದು ಮಾನವ ಶಕ್ತಿ. ದೈವಶಕ್ತಿನ ನಾವು ಜಾಗೃತಿಗೊಳಿಸ್ಕೊಂಡಾಗ ಮಾನವರು ನಾವೇನ್ ಮಾಡಬೇಕು, ಅದರಂತೆ ನಾವು ಪಾಲನೆ ಮಾಡಬೇಕು. ಈಗ ಇವತ್ತು ಒಂದು ಪೂಜಾ ಅನುಷ್ಠಾನ ಮಾಡ್ತೀರಿ, ಅಥವಾ ಒಂದು ಚಕ್ರ ಯಂತ್ರವನ್ನ ರಚನೆ ಮಾಡ್ತೀರಿ, ಅಥವಾ ಯಾವುದೋ ಒಂದು ಅನುಷ್ಠಾನ ನಾನು ಹೇಳಿದ್ದನ್ನು ನೀವು ಕೈಗೆತ್ಕೊಳ್ತೀರಿ. ಇವತ್ತು ನೀವು ಏನು ಶ್ರದ್ಧೆಯಿಂದ ಮಾಡ್ತೀರಿ, ಮಾಡುವಾಗ ಎಷ್ಟು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತೀರೋ, ನಾಳೆ ಬೆಳಿಗ್ಗೆ ಎದ್ರೆ ಆಗುವುದೇ ಇಲ್ಲ. ಇವತ್ತು ಬೆಳಿಗ್ಗೆ ನೀವು 6 ಗಂಟೆಗೆ ಎದ್ದು ಪೂಜಾ ಅನುಷ್ಠಾನ ಮಾಡಬೇಕು ಅಂತೇಳಿ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಸಂಕಲ್ಪ ಮಾಡ್ತೀರಿ. ನಾಳೆ 12 ಗಂಟೆಗೆ ಸ್ನಾನ ಮಾಡ್ತೀರಿ ಅಲ್ವಾ? ಇವತ್ತಾದ್ರೆ 6 ಗಂಟೆಗೆ ಮಾಡಿರ್ತೀರಿ, ನಾಳೆ 12 ಗಂಟೆಗೆ ಮಾಡ್ತೀರಿ. ಒಂದು ವಾಸ್ತುಗೃಹದಲ್ಲಿ ಸದಾಕಾಲ ಹಸನ್ಮುಖಿತನ ನಗುಮುಖ ಇರಬೇಕಾದ್ರೆ ಹೆಣ್ಣು ಮನೆಯ ಕಣ್ಣು. ಒಂದು ಮನೆತನ ಚೆನ್ನಾಗಿರ್ಬೇಕಾದ್ರೆ ಆ ಹೆಣ್ಣುಮಗಳಿಂದಲೇ ಸಾಧ್ಯ. ನಾನು ಯಾತಕ್ಕಾಗಿ ಹೆಣ್ಮಕ್ಳನ್ನ ಅಷ್ಟೊಂದು ಹೊಗಳಿ ಮಾತಾಡ್ತಿರ್ತೀನಿ ಅಂದ್ರೆ, ಹೆಣ್ಣು ಮಕ್ಕಳಿಗೆ ನೀವು ಪೂಜೆ ಪುನಸ್ಕಾರ ನೀವೇನೇ ಜಪತಪಗಳು ಮಾಡಿ ಇವತ್ತು ಒಂದು ದಿವಸಕ್ಕೆ ಆಗೋದಲ್ಲ ಅದು. ಮತ್ತೆ ಆ ಮನೆಯನ್ನ ಸಂಪೂರ್ಣ ಕಂಟ್ರೋಲ್ ತರೋದು ಆ ಮನೆ ಒಡ್ತಿ, ಆ ಮನೇಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಕೈಲೇ ಸಾಧ್ಯ. ನಿಮಗೆ ಚಕ್ರ ಯಂತ್ರ ಪೂಜೆ ಪುನಸ್ಕಾರ ಇದೆಲ್ಲ ಸ್ವಲ್ಪ ಸಪೋರ್ಟ್ ಹತ್ತಿರಕ್ಕೆ ಬರುತ್ತೆ ಅಷ್ಟೇ, ಆದರೆ ಅದರಿಂದ ನಗುಮುಖ ತರಿಸೋದು ನಿಮ್ಮ ಕೈಲೇ ಇರುತ್ತೆ. ಹಾಗಾಗಿ ನಿನ್ನ ಸ್ವರತರಂಗ ಪ್ರಕಾರ ನೀನು ಹೇಳುವಂಥ ಪ್ರಶ್ನೆಗೆ ನಿಮ್ಮ ವಾಸ್ತುಗೃಹದಲ್ಲಿ ಯಾವ್ದಾದ್ರು ಪ್ರೇತಬಾಧೆ ಇದೆಯಾ ಅಥವಾ ನಿಮ್ಮಗಳ ಜಾತಕದಲ್ಲಿ ಆ ಥರ ದೋಷ ಇದೆಯಾ ಅಂದರೆ ಯಾವುದೂ ಅಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಬಹಳ ಪಕ್ವವಾಗಿ ಹೇಳ್ಬೋದು. ಯಾವುದೇ ಪ್ರೇತಬಾಧೆ ಆಗಲಿ, ಸರ್ಪದೋಷ ಆಗಲಿ, ನಾಗದೋಷ ಆಗಲಿ ಅದಲ್ಲ. ಜಾತಕದಲ್ಲಿ ಗ್ರಹಸ್ಥಿತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇಂಥ ತಂತ್ರಗಳಿಂದ ಇರುತ್ತೆ. ಸಣ್ಣ ಪುಟ್ಟ ತಂತ್ರ ಮಾಡಿಕೊಂಡ್ರೆ ಸಾಕು. ನೋಡಿತ್ತು ಸಂಕಷ್ಟಹರ ಮಹಾಗಣಪತಿ ಸ್ವಲ್ಪ ಬೆಳಿಗ್ಗೆ ಬೇಗ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಮನೆಯೆಲ್ಲ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ಗಣಪತಿಯನ್ನು ಆರಾಧನೆ ಮಾಡ್ತಾ ನಿಮ್ಮ ಮನೆ ಮಕ್ಕಳಿಗೂ ಸಹಿತ 21 ಗರಿಕೆಯನ್ನು ಮನೇಲಿ ತಂದು ಅದನ್ನು ಗಂಧದಲ್ಲಿ ಅದ್ದುಬಿಟ್ಟು ಇದನ್ನು ಗಣಪತಿ ಪಾದ ಮೇಲೆ ಇಟ್ಟೇ ನೀವು ಆಚೆಗೆ ಹೊರಡಬೇಕು. ಗಣಪತಿಗೆ ನೈವೇದ್ಯ ಆಗಿರೋ ಕಡಲೆಕಾಳು 1-2 ಕಡಲೆಕಾಳು ಪ್ರಸಾದ ತೊಗೊಂಡೇ ಆಚೆಗೆ ಹೋಗಬೇಕು. ಈ ಪದ್ಧತಿಗಳಿಂದ ಮನೇಲಿರೋ ತಾಯಂದ್ರೆ ಹೆಣ್ಣು ಮಕ್ಕಳು ನೀವೇ ಚಾಲನೆ ಮಾಡಬೇಕು. ನೀವು ಅದು ಮನೆಯಲ್ಲಿರ್ತಕ್ಕಂಥ ಎಲ್ಲರ ಕೈಲಿ ನಿಮ್ಮ ಪತಿದೇವರಿಂದ ಮೊದಲುಕೊಂಡು ನಿಮ್ಮ ಗಂಡನ ಕೈಲೂ ಈ ಕೆಲಸ ಮಾಡಿಸಿ, ಏನೂ ತಪ್ಪಲ್ಲ. ಸ್ನಾನ ಮುಗಿದ ತಕ್ಷಣ ಗಣಪತಿ ಮುಂದೆ ನಿಂತು ಒಂದು ಪ್ರಾರ್ಥನೆ ಮಾಡಿರಿ, ಒಂದಿಷ್ಟು ಗಂಧ ತಗೊಳ್ಳಿ, ಅದನ್ನು ಗಣಪತಿ ಪಾದಕ್ಕೆ ಹಚ್ಚಿ ನೀವು ಒಂಚೂರು ಹಣೆಗೆ ಗಂಧ ಇಟ್ಕೊಳ್ಳಿ. ಇದನ್ನೆಲ್ಲ ಹೆಣ್ಮಕ್ಳ ಸಂಸ್ಕಾರ ಕಲಿಸ್ಕೊಡ್ಬೇಕಮ್ಮ. ಏನಾಗುತ್ತೆ, ನಾವು ಅವ್ರ ಜೊತೆ ಸೇರ್ಕೊಂಡು 12 ಗಂಟೆ ಸ್ನಾನಕ್ಕೆ ಹೊರಟೋಗ್ಬಿಟ್ರೆ
ನೀವು ಬೆಳಗ್ಗೆದ್ದು ಅಡುಗೆ ನೀವು ಸ್ನಾನ ಇಲ್ಲದೆ ಅಡುಗೆ ಮಾಡಿರ್ತೀರಿ, ಅದನ್ನೇ ಅವರು ಆ ಪಕ್ವಾನ ತಿನ್ನಬೇಕಾಗತ್ತೆ. ಅವೆಲ್ಲ ವ್ಯತ್ಯಾಸ ಆಗಬಾರ್ದು. ಅಂದರೆ ಎಲ್ಲಿ ನಮ್ಮ ತಪ್ಪುಗಳಿದೆ, ನಮ್ಮ ತಪ್ಪನ್ನು ಸ್ವಲ್ಪ ಸರಿತಿದ್ದುಕೊಳ್ಳೋಣ. ನಮ್ಮ ತಪ್ಪನ್ನು ತಿದ್ದುಕೊಂಡ್ರೆ ಖಂಡಿತ ನಮ್ಗೆ ಅದು ಯಶಸ್ಸಿದೆ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಯಾರೋ ಏನೋ ಹೇಳಿರೋಂಥ ಪದಗಳು ಯಾವುದೂ ಅಲ್ಲ. ನೀನು ಕರೆಕ್ಟಾಗಿ 11 ದಿವಸ ಗಣಪತಿನ ನಂಬಿ ಪ್ರಾರ್ಥನೆ ಮಾಡು, ನೀನು ಇನ್ನೂ ಚೆನ್ನಾಗಿರ್ತೀಯ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ದೂರಬಾರ ಪ್ರಯಾಣದಲ್ಲಿ ಒಂದಿಷ್ಟು ಅಸಮಾಧಾನ ಅಂತ ಇರಬಹುದು, ಮನಸ್ಸು ನೆಮ್ಮದಿಲ್ಲದೆ ಇರಬಹುದು, ಅಧಿಕವಾದಂತಹ ಚಿಂತನೆ ಇರಬಹುದು, ಯಾವ ಕೆಲಸಕ್ಕೂ ಸಹಿತ ಆಧಾರಗಳಿಲ್ಲದೇ ಇರಬಹುದು. ಏನೇ ಮಾಡಿದ್ರೂ ಇವತ್ತು ಸಂಜೆ 4ರಿಂದ 6 ಗಂಟೆ 12 ನಿಮಿಷ 4ರಿಂದ 6 ಗಂಟೆ 12 ನಿಮಿಷ ಸಿಂಹರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ಒಳ್ಳೆ ಕಾಲ, ಒಳ್ಳೆ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ನಿಮ್ಮ ಮನಸ್ಸಲ್ಲಿ ಏನು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀರೋ ಅದನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ಫಲಾಫಲಗಳನ್ನು ವೃದ್ಧಿಸ್ಕೊಳ್ಬೋದು. ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಖಂಡಿತ ಒಳಿತಿದೆ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶುಭ ಶುಕ್ರವಾರ, ದೇವಿಯ ವಾರ, ಸಂಪತ್ ವಾರ, ಅಲ್ಲೂ ಅಧಿಕ ಶ್ರಾವಣ, ಬಹಳ ವಿಶೇಷವಾಗಿರ್ತಕ್ಕಂಥ ಶುಭ ಶುಕ್ರವಾರ. ದೇವಿಯ ಸಾನ್ನಿಧ್ಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ, ದೇವಾಲಯಕ್ಕೆ ಬಂದಿರತಕ್ಕಂಥ ಸುಮಂಗಲಿಯರು ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಏನಾದರೂ ತಿನ್ನಲಿಕ್ಕೆ ಪದಾರ್ಥವನ್ನು ಕೊಡ್ತಕ್ಕಂಥದ್ದು, ಒಂದು ಸ್ವೀಟ್ ಕೊಡ್ತಕ್ಕಂಥದ್ದು, ಅಥವಾ ಹರಿದ್ರ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು, ಒಂದಿಷ್ಟು ಹೂ ಕೊಡ್ತಕ್ಕಂಥದ್ದು, ಇಂಥದ್ದನ್ನು ಹೆಣ್ಣುಮಕ್ಕಳಿಗೆ ಮಾಡಿ ಅವರ ಆಶೀರ್ವಾದ ಪಡೆಯುವಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಇವತ್ತಿನ ದಿವಸ ನೀವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟ, ಹಣಕಾಸಿನ ಮುಗ್ಗಟ್ಟಿನಿಂದ ಹೊರಗಡೆ ಬರ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಶೀಘ್ರವಾಗಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡುವ ಕೆಲಸದಲ್ಲೇ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕು. ಆ ಬದುಕನ್ನು ಯೋಗ್ಯವಾಗಿ ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಯಾರಿಗಾದ್ರೂ ಏನಾದ್ರು ವಸ್ತುಗಳನ್ನು ಕೊಟ್ಟರೆ ಪುನಃ ವಾಪಸ್ ಬರೋದು ಬಹಳ ಕಷ್ಟ. ಹಾಗೆ ಕೊಟ್ಟ ಮಾತಿನಂತೆ ಸಂಪೂರ್ಣವಾಗಿ ನಡ್ಕೊಳ್ಳೋದು ಬಹಳ ಕಷ್ಟ. ಪ್ರಸ್ತುತ ಇರತಕ್ಕಂಥ ನಿಮ್ಮ ಕಾಲಮಾನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ನಿಮ್ಮ ಜಾತಕದಲ್ಲಿ ಕುಜ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಇಂತೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ. ಹಾಗೆ ಸಕಲ ವಿಧವಾದಂಥ ಸಂಪನ್ನಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಾವು ಹೇಗೆ ನಮ್ಮ ನಡವಳಿಕೆಗಳಲ್ಲಿರ್ತೀವೋ ಹಾಗೆ ಎಲ್ಲ ಫಲಗಳು ಸಿದ್ಧಿಯಾಗುತ್ತೆ. ಇವತ್ತು ಮಧ್ಯಾಹ್ನ 12ರಿಂದ 4 ಗಂಟೆ 12 ನಿಮಿಷದವರೆಗೂ 12ರಿಂದ 4 ಗಂಟೆ 12 ನಿಮಿಷ ಭಾಳ ಅದೃಷ್ಟ ಇರತಕ್ಕಂಥ ಕಾಲವೇ. ಈ ಸಮಯದಲ್ಲೇ ತಮ್ಮ ಚಿಂತನೆ, ತಮ್ಮ ಆಲೋಚನೆ, ತಾವು ಏನು ಚಿಂತಿಸ್ತೀರೋ ಅದೆಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಒಂದಷ್ಟು ಲಾಭ ಇರ್ಬೋದು, ಆದರೆ ದ್ವಂದ್ವ ಚಿಂತನೆ ಅಂತೂ ಇವತ್ತು ತುಂಬ ಇರುತ್ತೆ. ಹಾಗೆ ಒಂದು ಆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಏನಾದರೂ ಒಂದು ಬದಲಾವಣೆ ತಂದ್ಕೊಳ್ಬೇಕು ಅಂದರೆ ಆ ಬದಲಾವಣೆಗಳಲ್ಲಿ ತರಲಿಕ್ಕೆ ಆಗದಂಥ ರೀತಿಯಲ್ಲೇ ಇರ್ತೀರಿ. ಆದರೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ತುಳಸಿ ಎಲೆ ಮೇಲೆ ಅಥವಾ ವಿಳೆದೆಲೆ ಮೇಲೋ ಅಥವಾ ಅಶ್ವತ್ಥದ ಎಲೆ ಮೇಲೆ ಒಂದಿಷ್ಟು ಗಂಧವನ್ನು ಹಚ್ಚಿ ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂಚೂರು ಬೆಲ್ಲ ಅಥವಾ ಸಕ್ಕರೆಯನ್ನು ಎಲ್ಲಿ ಇರುವೆಗಳಿದೆಯೋ ಆ ಇರುವೆ ಪ್ರದೇಶಕ್ಕೆ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಹಣಕಾಸಿನ ಬಗ್ಗೆ ಚಿಂತನೆ ಮಾಡೋಂಗಿಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಒಂದಷ್ಟು ಜನಕ್ಕೆ ಮಾನಸಿಕವಾದಂಥ ಒತ್ತಡ ಇದೆ. ಇವತ್ತು ನೀವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬೆಳಗ್ಗೆನೇ ಪ್ರೆಷರ್ ಅನ್ನೋದಿದೆಯಲ್ಲ, ಆ ಪ್ರೆಷರ್ ಬಹಳಷ್ಟು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇಂಥ ಕೆಲಸ ಆಗಬೇಕಾಯಿತು, ಆಗಿಲ್ಲ, ಇಂಥದ್ದು ಮಾಡಬೇಕಾಗಿತ್ತು, ಮಾಡಲಿಲ್ಲ, ಇಂಥದ್ದು ಏನು ಅಂದ್ಕೊಂಡಿದ್ವಿ ಅದಾಗಲಿಲ್ಲ, ಅಥವಾ ಬರೀ ಆಗಿಲ್ಲ, ಹೋಗಲಿಲ್ಲ, ಅದು ನಾವು ಮಾಡಲಿಕ್ಕಾಗಿಲ್ಲ, ಬರೀ ಇಂಥ ಚಿಂತನೆ ಇದೆಯೇ ವಿನಃ
ನಾನು ಇದರಲ್ಲಿ ಮಾಡಿ ಸಕ್ಸಸ್ ಕಂಡಿದ್ದೀನಿ, ಇದರ ಅನುಕೂಲ ಆಗ್ತಾ ಇದೆ, ಇದರಿಂದ ಫಲಾಫಲ ನಮಗೆ ವೃದ್ಧಿ ಆಗುತ್ತೆ, ಈ ಪ್ರಕಾರವಾದಂಥ ಚಿಂತನೆಗಳು ತುಂಬ ಕಡಿಮೆ ಇದೆ. ಆದರೆ ಇವತ್ತಿನ ದಿವಸನೇ ಮತ್ತೊಂದು ಆಲೋಚನೆ ಮಾಡ್ಬೋದು ನೀವು. ಇವತ್ತು ಸಾಧ್ಯವಾದರೆ ಹಳದಿ ಕಲರ್ ವಸ್ತ್ರ ಅಥವಾ ಶ್ವೇತವರ್ಣದ ವಸ್ತ್ರ, ಹಳದಿ ಕಲರ್ ಬಟ್ಟೆ ಅಥವಾ ಬಿಳಿ ಬಣ್ಣದ ಬಟ್ಟೆ, ಇಂತಹ ಇಂಥ ವಸ್ತ್ರಗಳನ್ನು ನಿಮ್ಮ ಮನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಸ್ವಲ್ಪ ಖರ್ಚು ಫಸ್ಟ್ ಆದರೂ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ಅದನ್ನು ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧ ವಯಸ್ಸಾಗಿರ್ತಕ್ಕಂಥ ಮಹಿಳೆಯರಿಗೆ ಶ್ವೇತವರ್ಣದ ವಸ್ತ್ರ ಅಥವಾ ಹಳದಿ ಬಣ್ಣದ ವಸ್ತ್ರ ಇಂತಹದ್ದನ್ನು ಇವತ್ತು ಸಂಜೆ ನೀವು ಕೊಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಶಿವಮೊಗ್ಗದಿಂದ. ಸರ್, ತಮ್ಮ ಹೆಸರು? ಸರ್, ನವೀನ್ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆನಾ ಸರ್? ಆಯ್ತು ಸರ್, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆಪ್ಪ, ಹೇಳಿ. ನನ್ನ ಹೆಸರು ನವೀನ್ ಅಂತ, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಗುರುಜಿ ಮುಂಚೆಯಿಂದ ಮನೆಯಲ್ಲೆಲ್ಲ ಹೊಂದಾಣಿಕೆ ಚೆನ್ನಾಗಿತ್ತು. ಈಗ ಮದುವೆ ಆಗಿ 1 ವರ್ಷ ಆಯ್ತು. ಸಮಸ್ಯೆ ಆಗಿ ಮನೇಲಿ ಅಕ್ಕ ತಂಗಿರೆಲ್ಲ ಮನೇಲೆ ಇತ್ತು. ಜಗಳ ಮಾಡಿ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಒಂದು ಎರಡನೇದು ಬಂದ್ಬಿಟ್ಟು ಮನ್ಸಿಗೆ ಏನೇ ಮಾಡಕ್ ಹೋದ್ರು, ಬಿಸ್ನೆಸ್ ಮಾಡಕ್ ಹೋದ್ರು ಒಂದು ಮನ್ಸೇ ಬರ್ತಾ ಇಲ್ಲ. ಅದೇನ್ ತುಂಬಾ ಅಡೆತಡೆಗಳಾಗತ್ತೆ, ಒಂಥರ ಕೆಟ್ಟ ಕನ್ಸುಗಳು ಬೀಳ್ತಾವೆ. ಹಾಗಾಗಿ ಇದ್ರ ಬಗ್ಗೆ ನನಗೆ ಈಗ ಮನೆಯವ್ರು ಬೇರೆ ಪ್ರೆಗ್ನೆಂಟ್ ಇದ್ದಾರೆ, 7ನೇ ತಿಂಗಳು. ಹಂಗಾಗಿ ಮನೆಯಿಂದ ಹೊರಗೆ ಬಂದ್ಬಿಟ್ಟಿದ್ದೀನಿ. ದುಡಿಮೆ ಇಲ್ಲ, ಏನಿಲ್ಲ, ಮನ್ಸಿಗೆ ತುಂಬಾ ಬೇಜಾರು, ದುಃಖ, ಏಸಾಗಿ ಒಬ್ಬನೇ ಆಗ್ಬಿಟ್ಟಿದ್ದೀನಿ. ಚಿಂತೆ ಮಾಡಬೇಡಿ, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇವೆಲ್ಲ ಆಗುತ್ತೆ. ನೀವು ಪ್ರತಿನಿತ್ಯ ನನ್ನ ಕಾರ್ಯಕ್ರಮ ನೋಡೋದಾದರೆ ವೃಶ್ಚಿಕ ರಾಶಿಯವರ ಭವಿಷ್ಯತ್ತು ಹೇಗಿದೆ ಅನ್ನೋದನ್ನು ನಾನು ಹೇಳ್ತಾನೆ ಇರ್ತೀನಿ. ಇವತ್ತು ವೃಶ್ಚಿಕ ರಾಶಿಯವರ ಭವಿಷ್ಯತ್ತು ನಾನು ಹೇಳಿದ್ದೀನಿ, ಅದು ಏನು ಹೇಳಿದ್ದೀನೋ ಅದ್ರ ಬಹುಶಃ ನಿಮಗೆ ಇದೆಲ್ಲವೂ ನೀವು ಹೇಳ್ತಿರೋದು ನಿಮಗೆ ಅದು ಅಳವಡಿಕೆ ತುಂಬ ಹತ್ತಿರಕ್ಕೆ ಬರುತ್ತೆ. ಹಾಗೇ ಇದೆ. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಇವೆಲ್ಲ ವ್ಯತ್ಯಾಸ ಆಗುತ್ತೆ. ಹಾಗೆ ನಿಮ್ಮ ಟೈಮ್ ಆಗಿದೆ. ಇವಾಗ ಪ್ರಸ್ತುತ ನಿಮಗೆ ಶನಿ ಮತ್ತು ಕುಜ ಇರ್ತಕ್ಕಂಥದ್ದು, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ ಅಲ್ಲಿದ್ದರಿಂದ ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಏನು ಮಾಡ್ರೋ ಅದು ಸರಿ ಇರುತ್ತೆ ಇರಲ್ಲ ಅನ್ನೋದು ಒಂದು ಚಿಂತನೆ ಆಗಿಬಿಡುತ್ತೆ. ನೀವೇನಾರು ಒಂದು ಮಾತಾಡಿದ್ರೆ ಆ ಮಾತಿಂದ ತಪ್ಪಾಯ್ತೇನೋ ಅಂತ ನಿಮ್ಮ ಮನಸ್ಸನ್ನು ನೀವೇ ಒಳಗಡೆ ನೋವು ಪಡ್ತಾ ಇರ್ತೀರಿ. ಅಲ್ಲಿ ಏನಾಗುತ್ತೋ ಬಿಡುತ್ತೋ ಹೊರಗಡೆ ಇನ್ನೂ ಸುದ್ದಿ ಬಂದಿರಲ್ಲ, ಆದರೆ ನೀವು ಆಲ್ರೆಡಿ ನೀವು ಡಿಸೈಡ್ ಆಗಿಬಿಟ್ಟಿರ್ತೀರಿ. ಅಂದರೆ ನಿಮ್ಮ ಗ್ರಹಸ್ಥಿತಿಗಳು ಹಾಗಿರುತ್ತೆ. ಇದು ತುಂಬ ದಿವಸ ಈ ನೋವು ಇರ್ತಕ್ಕಂಥದ್ದಲ್ಲ, ಸ್ವಲ್ಪ ದಿವಸಕ್ಕೆ ಬದಲಾಗುತ್ತೆ. ಹಾಗೆ ಇವತ್ತು ನಮಗೆ ಯಾರೂ ಇಲ್ಲ, ನಾನು ಒಬ್ಬಂಟಿಗನಾಗ್ಬಿಟ್ಟಿದ್ದೀನಿ, ಎಲ್ಲರೂ ನಾನು ಹೊರಗಡೆ ಹಾಕಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಪರಿಸ್ಥಿತಿ ಸ್ವಲ್ಪ ಹಾಗಿರುತ್ತೆ. ಆದರೆ ಸ್ವಲ್ಪ ದಿನದಲ್ಲೇ ಇದೇ ಬರ್ತಕ್ಕಂಥ ಜನವರಿ 14 ಮಕರ ಸಂಕ್ರಾಂತಿ ಆದ ನಂತರ ವೃಶ್ಚಿಕ ರಾಶಿಯವರ ಫಲಾಫಲಗಳಲ್ಲಿ, ಅದರಲ್ಲೂ ನಿಮ್ಮ ಸ್ವರತರಂಗ ಪ್ರಕಾರ ನೀವು ಈ ಒಂದು ಮಕರ ಸಂಕ್ರಾಂತಿ ಹಬ್ಬ ಆದ ನಂತರ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಹಿಂದೆ ಆಗಿರ್ತಕ್ಕಂಥದ್ದನ್ನು ಮರಿತೀರಿ. ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಸಾಧ್ಯವಾದರೆ 9 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡಿ. ಅದೇ ಮಂಗಳವಾರ ರಾಹುಕಾಲ ಸಮಯದಲ್ಲಿ ಓಂ ದುಮ್ ದುರ್ಗಾಯೇ ನಮಃ ಆ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಿ. ಸಂಜೆ 6ರಿಂದ 7 ಗಂಟೆ ಒಳಗೆ ತಪ್ಪದಿರ 1 ಹನಿ ಜೇನುತುಪ್ಪನ ಅಂಗೈಯಲ್ಲಿ ಹಾಕ್ಕೊಂಡು ನಿಮಗಿಷ್ಟವಾಗಿರೋ ದೇವರು ಅಥವಾ ಗ್ರಾಮ ದೇವತೆ ಹೆಸರು ಹೇಳಿ ಆ ಜೇನುತುಪ್ಪನ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ. ಆರೋಗ್ಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲವು ಋಣಬಾಧೆಗಳಾಗಲಿ, ಸಾಲ ಸೋಲ ಮಾಡ್ತಕ್ಕಂಥದ್ದಾಗಲಿ ಅದರಿಂದ ಹೊರಗಡೆ ಬರಲಿಕ್ಕೆ ಇದು ನಿಮಗೆ ದಾರಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಅಧಿಕ ಶ್ರಾವಣದ ಶುಭ ಶುಕ್ರವಾರ. ಇವತ್ತು ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಹಾಗೆ ಇವತ್ತು ಯಾರು ಏನು ವ್ಯವಹಾರಗಳನ್ನು ಮಾಡಿಕೊಡ್ಬೇಕು, ಏನು ಹಣಕಾಸಿನ ವಿಚಾರ ನಡೆಸಬೇಕು, ಯಾವ ಭೂಮಿ ವಿಚಾರವಾಗಿ ಮಾತಾಡಬೇಕು, ಅಥವಾ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಅಥವಾ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ಇವತ್ತು ನೀವು ಮಾಡಬೇಕಾದ್ದು ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆಯ ಮಾತು, ಅಥವಾ ನಿಮ್ಮ ಅಣ್ಣ ತಮ್ಮಂದರ ಮಾತು, ಅಥವಾ ನಿಮಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯ ಸ್ನೇಹಿತರ ಮಾತು ಸ್ವಲ್ಪ ಆಲಿಸೋದು ಭಾಳ ಉತ್ತಮ. ಹಣಕಾಸಿನ ನಿರ್ಧಾರ ನಿಮ್ಮದೇ ಆಗಿರಲಿ, ಆದರೆ ಯಾರೊಬ್ಬರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸುವಂಥದ್ದಾಗಿರಲಿ. ಯಾಕೆಂದರೆ ಎಲ್ಲ ಸಮಯದಲ್ಲೂ ಸಹಿತ ನಾವು ಹೇಳಿದಂಗೆ ಆಗುತ್ತೆ ಅಂತ ಆಗೋದಿಲ್ಲ. ನಮ್ಮ ಜೊತೆಯಲ್ಲಿರ್ತಕ್ಕಂತಹವರ ಮಾತನ್ನು ಆಲಿಸಿದ್ರೆ ಖಂಡಿತ ಅಲ್ಲಾಗುವಂತಹ ಫಲಾಫಲಗಳನ್ನು, ಹಣಕಾಸಿನ ವಿಚಾರವನ್ನು
ತಾವು ಹೆಚ್ಚಿನ ರೀತಿ ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ದ್ವಂದ್ವ ನಿಲುವನ್ನು, ಮನಸ್ಸಲ್ಲಿರ್ತಕ್ಕಂಥ ಬೇರೆ ಥರ ಆಲೋಚನೆಗಳನ್ನು ಅಥವಾ ಬೇರೆ ಬೇರೆ ಥರ ಆಲೋಚನೆ ಮಾಡಿ ಮನಸ್ಸನ್ನು ನೋವು ಮಾಡ್ಕೊಳ್ಳೋದನ್ನು ಇದನ್ನು ದೂರ ಮಾಡ್ಕೊಳ್ಳಿ. ಆದಷ್ಟು ತಾಳ್ಮೆ ಸಮಾಧಾನದಿಂದಿರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತು ಮಕರ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನವೇ ಸರಿ. ಯಾಕೆಂದರೆ ಇವತ್ತು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲಿ ದೇವಿಯ ಆರಾಧನೆ ಮಾಡತಕ್ಕಂಥದ್ದು ಒಂದು ವಿಶೇಷ. ರಾಹುಕಾಲದಲ್ಲಿ ದೇವಿಯ ಆರಾಧನೆ ಮಾಡೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇದರ ಜೊತೆಗೆ ಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಚೆನ್ನಾಗಿರ್ತಕ್ಕಂಥ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ನೀವೇ ಸ್ವತಃ ಗಂಧವನ್ನು ತೆಗೆದು ಅದರೊಂದು ವಿಳೆದ ಮೇಲೆ ಗಂಧವನ್ನು ಲೇಪನ ಮಾಡಿ ಅದರ ಮಧ್ಯದಲ್ಲಿ ಪುನಃ ಕುಂಕುಮವನ್ನು ನೀರಲ್ಲಿ ಕಲಿಸ್ಕೊಂಡು ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ತರಹ ಬೀಜಾಕ್ಷರಿ ಮಂತ್ರವನ್ನು ನೀವು ಪಠನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಯಾವುದೇ ಕೆಲಸ ಆದರೂ ಅರ್ಥೈಸ್ಕೊಂಡು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡಿಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು. ಅಂತಹ ಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತಿರೋದ್ರಿಂದ ಭಯಪಡಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಆದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಖಂಡಿತ ಒಳಿತನ್ನು ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಂಕಷ್ಟರ ಮಹಾಗಣಪತಿ. ಸಂಕಷ್ಟರ ಮಹಾಗಣಪತಿ ಸಕಲ ವಿಧವಾದಂಥ ಕಷ್ಟಗಳು ದೂರ ಆಗುವಂಥ ದಿನ. ಸ್ವಲ್ಪ ಜವಾಬ್ದಾರಿ ಬೇಕು, ಹೆಚ್ಚು ಕೆಲಸ ಬೇಕು, ಹೆಚ್ಚಿನ ಒಂದು ಕೆಲಸಗಳಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಒಂದು ಸಂತಸದ ಸುದ್ದಿಯನ್ನು ಕೇಳುವಂತಹ ದಿನ. ಕುಂಭರಾಶಿಯವರಿಗೆ ಇವತ್ತು ನಿಜಕ್ಕೂ ಒಂದಷ್ಟು ಅದೃಷ್ಟ ಇದೆ. ಯಾಕೆಂದರೆ ಈ ಕಳೆದ 3-4 ದಿವಸದಿಂದ ಬಹಳಷ್ಟು ಮನನೊಂದಿದ್ರಿ, ಸಮಸ್ಯೆ ಕಂಡಿದ್ದೀರಿ, ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ರಿ. ಬೇಡಪ್ಪ ಈ ಜೀವನ ಸಾಕಾಗಿದೆ ನನ್ನ ಬದುಕು ಅನ್ನೋ ಥರ ಇದ್ರಿ. ಆದರೆ ಇವತ್ತು ಅಂತಹ ಒಂದು ನೋವಿನ ಮಾತಿಗೆ ಒಂದು ಬೆಳಕನ್ನು ಕೊಡುವಂತಹ ಒಂದು ಅದೃಷ್ಟದ ದಿನ ಆದರೂ ತಪ್ಪಾಗೋದಿಲ್ಲ. ಹಾಗಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ನಿರಂತರವಾಗಿ ಆರಾಧನೆ ಮಾಡ್ತಾ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳನ ಜೊತೆ ಮಾಡಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಇವತ್ತು ಸಂಧ್ಯಾಕಾಲ ಅಂದರೆ ಸಾಯಂ ಸಂಧ್ಯಾ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನ ಎಲ್ಲಾಗುತ್ತೋ ಆ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಬನ್ನಿ. ಅಲ್ಲಿ ಒಂದಿಷ್ಟು ಕಡಲೆಕಾಳು ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ತಾವು ಸ್ವೀಕರಿಸಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೋದು. ಫಲಗಳ ಸಿದ್ಧಿಗಾಗಿ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ. ಇದರ ಜೊತೆಗೆ ದೇವಿಯ ಒಂದು ಉಪಾಸನೆ ಮಾಡ್ತಾ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಅವರೊಂದಿಗೆ ಮಾತಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು. ಶುಭ ಶುಕ್ರವಾರ ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಮನಸ್ಸು ಬಹಳಷ್ಟು ಇರುತ್ತೆ. ಆದರೆ ಪ್ರಯಾಣಕ್ಕಾಗಲಿ ವ್ಯವಹಾರ ಮಾಡುವಾಗಲಿ ಯಾರಾದರೂ ಒಬ್ಬರ ಜೊತೆಯಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ನಾನು ನಂದು ಎಂಬತಕ್ಕಂಥದ್ದನ್ನು ಬಿಡಿ, ದೂರಭಾರ ಪ್ರಯಾಣ ಮಾಡುವಾಗಾದರೂ ಜೊತೆಯಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಆ ಪ್ರಯಾಣ ಕಾಲವನ್ನು ಸಾಧ್ಯವಾದಷ್ಟು ಜವಾಬ್ದಾರಿತವಾಗಿ ನಡೆಸ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಸಾಧ್ಯವಾದರೆ 21 ಗರಿಕೆ, 108 ಬಿಳಿ ಹೂವು, ಜೊತೆಗೆ ಶ್ರೀಗಂಧ ಚಕ್ಕೆಯಿಂದ ಗಂಧ, ಜೊತೆಗೆ ಒಂದಿಷ್ಟು ಕಡಲೆಕಾಳು, ಬೆಲ್ಲ ಇಂತಹದ್ದನ್ನು ಸಂಕಷ್ಟರ ಮಹಾಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಬಹಳ ಯಶಸ್ಸು. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೊಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸ್ವಾಮಿ, ನಾವು ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ರಿ? ನಾವು ಬೆಂಗಳೂರಿಂದ ಮಾಡ್ತಿರೋದು ಗುರುಜಿ. ನನ್ನ ಹೆಸರು ಮಲ್ಲಮ್ಮ ಅಂತಂದೇಳಿ. ಇವತ್ತು ಕೆಂಜಸಲ್ಲಿ ನಿಮ್ ಆಶ್ರಮಕ್ಕೆ ಬಂದಿದ್ವಿ ನಾವು. ಓ, ಸಂತೋಷ ಅಮ್ಮ. ಸರ್, ನಾವು ಎಷ್ಟು ವರ್ಷ ಆಯ್ತು, 7-8 ವರ್ಷ ಆಯ್ತು ನಾನು ಕಾಲ್ ಮಾಡಕತ್ತಿ. ಇವತ್ತು ಸಿಕ್ಕಿದೆ ನನ್ನ ಅದೃಷ್ಟ. ಇವತ್ತು ಗಣಪನ ಅನುಗ್ರಹ ಸದಾ ಕಾಲ ನಿಮ್ಗಿರ್ಲಿ. ಒಳ್ಳೇದಾಗ್ಲಿ ತಾಯಿ. ಯಾರ ಬಗ್ಗೆ ನೋಡಿದ್ವಿ ನಾವು, ಚೆನ್ನಾಗೆಲ್ಲ ಮಾತಾಡ್ಸಿದ್ರಿ ನಮ್ನೆಲ್ಲ. ಹೌದಾ? ಸಂತೋಷ ಅಮ್ಮ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ ಬಗ್ಗೆ ತಿಳ್ಕೊಬೇಕಿತ್ತು ಗುರುಜಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ನಮಸ್ಕಾರ ಗುರುಜಿ. ನಾವ್ 7-8 ವರ್ಷ ಕಾಲ್ ಮಾಡಕತ್ತಿ. ಇವತ್ತು ಸಿಕ್ಕಿದೆ ನಮ್ಮ ಅದೃಷ್ಟನೇ ಇವತ್ತು. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ.
ಹೇಳಮ್ಮ. ಗುರುಜಿ ನಮಗೆ ಸಂತಾನ ಆಗಿಲ್ಲ, ಮದ್ವೆಗೆ 19 ವರ್ಷ ಆಯ್ತು. ಆರ್ಥಿಕ ತುಂಬಾ ಸಮಸ್ಯೆ ಇದೆ, ನಮ್ಮ ಮನೆಯವರಿಗೆ ಕೆಲಸ ಯಾವ್ದು ಸೆಟ್ ಆಗ್ತಾ ಇಲ್ಲ. ಓಹೋ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಿತ್ತು ಗುರುಜಿ. ಮದುವೆಗೆ ಎಷ್ಟು ವರ್ಷ ಆಯಿತು? 19 ವರ್ಷ ಆಯ್ತು ಗುರುಜಿ. 19 ವರ್ಷ, ಇನ್ನೂ ಸಂತಾನ ಇಲ್ಲ? ಇಲ್ಲ ಗುರುಜಿ, ತುಂಬಾ ಪ್ರಯತ್ನ ಪಟ್ಟಿದ್ವಿ. ಆದರೂ 19 ವರ್ಷ, ಒಂದೆರಡು ಸತಿನೂ ಗರ್ಭ ನಿಂತ ಇಲ್ವಮ್ಮ? ಗುರುಜಿ ಗರ್ಭ ನಿಂತ ಇಲ್ವಾ? ಇಲ್ಲ ಗುರುಜಿ, ಒಂದ್ಸಲನೂ ಗರ್ಭ ನಿಂತಿಲ್ಲ. ಏನು ಹೇಳ್ತಾರೆ ಡಾಕ್ಟರ್, ಏನು ಹೇಳ್ತಿದ್ರಿ ವಿಚಾರದಲ್ಲಿ? ಡಾಕ್ಟರ್ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಗುರುಜಿ. ಓಹೋ, ಅದಕ್ಕೂ ಸಹಿತ ಔಷಧಿಗಳಿದೆಯಲ್ಲಮ್ಮ, ಅದಕ್ಕೂ ಒಳ್ಳೊಳ್ಳೆ ಮೆಡಿಸಿನ್ಸ್ ಕೊಡ್ಬೋದು. ಯಾಕೆ ನೀವು ಅದ್ರ ಬಗ್ಗೆ? ಗುರುಜಿ ನಮಗೆ ಡಾಕ್ಟರ್ ಹೇಳಿದ್ರೆ IVF ಚಿಕಿತ್ಸೆ ಮಾಡ್ಕೊಳ್ಳಿ ಅಂತ ಹೇಳಿ, ನಮ್ಮಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ, ನಮಗೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ಕೇಳಿದ್ವಿ. ಇವತ್ತು 8 ದಿವಸ ಬಂದಿದ್ವಿ ನಿಮ್ಮ ಆಶ್ರಮಕ್ಕೆ. ಇನ್ನೊಂದ್ಸಲ ಟೈಮ್ ಕರೆ ಮಾಡಮ್ಮ, ಫೋನಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರಿ. ಓಹೋ, ನೀವು ಲಕ್ಷ್ಮೀ ಬೋರಹ ಸಾಲಿಗ್ರಾಮ ದರ್ಶನಕ್ಕೆ ಬಂದಿದ್ರಿ? ಗುರುಜಿ ಬಂದಿದ್ವಿ. ಇವತ್ತು 8 ದಿವಸ ಆಯ್ತು ಬಂದು ದರ್ಶನ ಮಾಡ್ಕೊಂಡು ಬಂದಿದ್ವಿ ಗುರುಜಿ. ಆಗಲಿ, ನೀನು ಅಲ್ಲಿ ಬಂದು ಸ್ವಾಮಿನ ದರ್ಶನ ಮಾಡಿದ್ಮೇಲೆ ನಾನು ಮಾತಾಡೋದಕ್ಕಿನ್ನ ಆ ಸ್ವಾಮಿಯ ಕೃಪೆಯಿಂದಲೇ ನಿನಗೆ ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋ ನೋವನ್ನು ಪರಿಹರಿಸಬೇಕು. ಯಾಕೆಂದರೆ ಲಕ್ಷ್ಮೀ ಬೋರಹ ಸ್ವಾಮಿಯ ದರ್ಶನಕ್ಕೆ ಬಂದೋದಂಥ ಪ್ರತಿಯೊಬ್ಬ ಭಕ್ತರು ಸಾಕಷ್ಟು ಜನ ಸಾಕಷ್ಟು ಥರ ಅವ್ರು ಹೇಳುವಂಥ ಒಂದೊಂದು ಮಾತು ನನಗೆ ಭಾಳ ಸಂತೋಷ ಇದೆ. ಯಾಕೆಂದರೆ ಆ ಸಾಲಿಗ್ರಾಮ ದರ್ಶನದಲ್ಲಿ ಅಂಥ ಶಕ್ತಿ ಇದೆ. ಒಳ್ಳೇದಾಗಲಿ, ಧೈರ್ಯವಾಗಿರಬೇಕು. 8 ವರ್ಷ ಆಯ್ತು ಕರೆ ಸಿಕ್ಕಲ್ಲ, ಇವತ್ತು ಸಿಕ್ಕಿದೆ ಅಂದ್ರೆ ಎಷ್ಟು ಸಾವಿರ ಸಲ ಟ್ರೈ ಮಾಡಿದ್ರೆ ಗೊತ್ತಿಲ್ಲ ಗುರುಜಿ. ನಾನು ಇಲ್ಲ, ಒಳ್ಳೇದಾಗತ್ತೆ. ಒಂದು ಕೆಲಸ ಮಾಡಿ, ಇದ್ರ ಜೊತೆಗೆ ನೀನು ಮಾಡಬೇಕಾದ್ದು ನಿನ್ನ ಮತ್ತು ನಿಮ್ಮ ಪತಿದೇವರ ಇಬ್ಬರು ಫೋಟೋ ಕಣ್ಣರೇಖೆಯನ್ನು ನಮ್ಮ ವಾಹಿನಿಗೆ ಕಳಿಸ್ಕೊಡಮ್ಮ. ನಾನು ಒಂದು ಸತಿ ನೋಡ್ತೀನಿ. ಯಾಕೆಂದರೆ ಬರೀ IVF ಅನ್ನೋದೇ ಇದೆಲ್ಲ ಪ್ರಧಾನ ಅಲ್ಲ. ನಿಮ್ಮ ಎಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಸಮಸ್ಯೆಗೆ ಏನು ಪರಿಹಾರ ಏನಿದೆ ಅನ್ನೋದನ್ನು ಹುಡುಕೋಣ. ಆ ಸಮಸ್ಯೆಯಿಂದ ಬೇಗ ಪರಿಹಾರ ಆಗಿ ಆದಷ್ಟು ಬೇಗ ಲಕ್ಷ್ಮೀ ಬೋರಹ ಸ್ವಾಮಿಯ ಕೃಪೆಯಿಂದ ನಿನ್ನ ಜೀವನ ಬೆಳಕಾಗುವಂಥದ್ದಾಗಲಿ. ಬರೀ ಸಂತಾನ ಒಂದು ವಿಚಾರ ಅಂತಲ್ಲ, ನಿನ್ನ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಸಿಗಬೇಕು. ಆ ಪರಿಹಾರ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಈಗ ಬಹಳ ವಿಶೇಷವಾಗಿ ಈ ಒಂದು ಸುಸಂದರ್ಭ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಲಿಕ್ಕೆ. ಹಾಗಿದ್ರೆ ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಗಣಪತಿ ಅನುಷ್ಠಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೌದು. ಒಂದು ಕಡೆ ದೇವತಾರಾಧನೆ, ದೇವರ ಪೂಜೆ ಪುನಸ್ಕಾರ, ಜೊತೆಗೆ ಜೀವ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಈಗ ನನಗೆ ಸಮಯ ಕಡಿಮೆ ಇದೆ, ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋ ಶಕ್ತಿನೂ ನಮಗಿಲ್ಲ. ಯಾಕೆಂದರೆ ಮಾತಾಡೋ ಸಮಯನೂ ಇದಲ್ಲ. ಈಗ ಗಣಪತಿಗೆ ಈ ಸಮಯ ಸಂಪೂರ್ಣ ಮೀಸಲಾಗಿಡಬೇಕು. ನಿನ್ನೆ ನಾವು ತಿರುಮಲ ತಿರುಪತಿ ದರ್ಶನಕ್ಕೆ ಹೊರಟು ರಾತ್ರಿ ಬರಬೇಕಾದ್ರೆ 3 ಗಂಟೆ 3:15 ಇರ್ಬೋದು. ಕೋಲಾರ ಚಿಂತಾಮಣಿ, ಕೋಲಾರ ರೋಡಿಂದ ಬರ್ತಿದ್ದೀವಿ ನಾವು. ಕೋಲಾರಿಂದ ಮಾಲೂರು ಈ ಮಾರ್ಗ ಇರ್ಬೋದು. ಅಲ್ಲಿ ವೀಲಿಂಗ್ ಮಾಡಿ ಹೋಗ್ತಕ್ಕಂಥವ್ರು ಸರಿಸುಮಾರು ಮಧ್ಯರಾತ್ರಿ 3 ಗಂಟೆ ಆ ವೀಲಿಂಗ್ ಮಾಡಬೇಕಾದ್ರೆ ಒಂದೊಂದು ಗಾಡೀಲಿ 2-3 ಜನ ಇದ್ದಾರೆ. ಆ ಭಾಗದಲ್ಲಿರ್ತಕ್ಕಂಥ ತಾಯಂದರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಈ ತಪ್ಪನ್ನು ಮಾಡ್ತಿದ್ದಾರೆ. ವೀಲಿಂಗ್ ಮಾಡಬೇಕಾದ್ರೆ ಅಲ್ಲಿ ಬರ್ತಕ್ಕಂಥದ್ದೆಲ್ಲ ರಾತ್ರಿ ಹೊತ್ತು ದೊಡ್ಡ ದೊಡ್ಡ ಗಾಡಿಗಳೇ. ಅವ್ರಿಗೂ ಗಾಡಿಗಳು ರಸ್ತೆಯಲ್ಲಿ ಬರಬೇಕಾದ್ರೆ ಅವ್ರಿಗೂ ಕಷ್ಟ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಅವ್ರ ಜೀವನೋಪಾಯಕ ಅವ್ರು ಬರ್ತಿರ್ತಾರೆ. ಇವರು ಮದ ಹತ್ತಿ ಆ ಥರ ವೀಲಿಂಗ್ ಮಾಡ್ತಾ ಮುಂದೆ ನಡೆದು ಏನಾದ್ರು ಹೆಚ್ಚು ಕಮ್ಮಿ ಆಗಿ ಪ್ರಾಣ ಕಳ್ಕೊಂಡ್ರೆ ಏನು ಮಾಡಬೇಕು? ಸಾಕಷ್ಟು ಬಾರಿ ಹೇಳಿದ್ದೇವೆ ನಾವು. ಇತ್ತೀಚೆಗೆ ಸಾಯ್ತಿರ್ತಕ್ಕಂಥ ಯುವಕರು, ಹುಡುಗರು 23 ವರ್ಷ 20-25 ಒಳಗಡೆ ಮತ್ತೆ ಹುಟ್ಟಿ ಬ್ಯಾನರ್ ನೋಡ್ತಾ ಇರ್ತೀವಿ ನಾವು. ಅಂದರೆ ಈ ವೀಲಿಂಗ್ ಅನ್ನೋದನ್ನು ಎಷ್ಟು ಕಡೆ ಬ್ಯಾನ್ ಮಾಡಿದ್ದಾರೆ. ಇದಕ್ಕೆ ಪೊಲೀಸ್ ಸಿಬ್ಬಂದಿ ಹೇಳ್ತಾ ಇರ್ತಾರೆ, ಎಲ್ಲರೂ ಬುದ್ಧಿ ಹೇಳ್ತಾರೆ. ಆದರೂ ಸಹಿತ ಈ ತಪ್ಪನ್ನು ಮಾಡ್ತಿದ್ದಾರೆ ಹುಡುಗರು. ಅಂದರೆ ಅದನ್ನು ಮನೇಲಿರ್ತಕ್ಕಂಥ ಪೋಷಕರು ನೀವೇ ದಾರಿ ತರಬೇಕು. ಯಾಕೆ ನಾನು ನನ್ನ ಕಣ್ಣಲ್ಲಿ ನೋಡಿದ್ದು, ನಮ್ಮ ಗಾಡಿಗೂ ಅದೇ ಥರ ಅಡ್ಡ ಬಂದಿದ್ದಕ್ಕೆ ನಾನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಆದಷ್ಟು ಎಚ್ಚರಿಕೆ ಕೊಡಿ, ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಗಣನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತುಶ್ರೀರಸಾಧನಂ ವಿದ್ಮಾಹಿತ್ವಾ ತು ವಿಕೂರ್ಮಿಂ ತು ವಿದೇಶ್ನಂ ತು ವಿಮಘಂ ತು ವಿಮಾತ್ರಮವೋಭಿಃ ನ ಹಿತ್ವಾ ಶೂರದೇವಾ ನಮರ್ತಾಸೋ ದಿತ್ಸಂತಂ ಭೀಮಂ ನಗಾಂ ವಾರಯಂತೆ. ಜಯ ಗಣೇಶ ನಿನಗೆ ವಂದನೆ, ಸುಪ್ರಭಾತ ನಿನಗೆ ಹೃದಯದರ್ಚನೆ. ದಿವ್ಯ ದಿವ್ಯ ಮೂರುತಿ ನಮ್ಮ ಭವ್ಯ ಬಾಳ ಸಾರಥಿ, ಅಗ್ರ ಪೂಜೆಗಧಿಪತಿ
ಸಂಕಷ್ಟಹರ ಗಣಪತಿ ಗೌರಿಪುತ್ರ ನಿನಗೆ ವಂದನೆ ವರದ ಹಸ್ತ ನಿನಗೆ ಹೃದಯದರ್ಪಣೆ ಸಿದ್ಧಿ ಬುದ್ಧಿ ಶ್ರೀಪತಿ ಸಕಲ ಶಾಸ್ತ್ರ ವಿದ್ಯಾ ಕುಲಪತಿ ಆದಿ ಪೂಜೆಗಧಿಪತಿ ಸಂಕಷ್ಟಹರ ಗಣಪತಿ ಈಶಪುತ್ರ ನಿನಗೆ ವಂದನೆ ಸತ್ಯನಿಷ್ಠ ನಿನಗೆ ಸುಪ್ರದಕ್ಷಿಣೆ